ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ವೈಸ್ ಜ್ಞಾನಮೇಧ IAS. ಈ ಒಂದು ವಿಡಿಯೋದಲ್ಲಿ ಇಟ್ಸ್ ಆಲ್ ಅಬೌಟ್ ಫೌಂಡೇಶನ್ ಕೋರ್ಸ್. ಓಕೆ, ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಇಟ್ಸ್ ಹಾರ್ಡ್ಲಿ 35 to 45 ಮಿನಿಟ್ಸ್ ಇರುತ್ತೆ. ಜಸ್ಟ್ ಬಿ ವಿತ್ ಮೀ. ಸೊ ಇಟ್ ಈಸ್ ರಿಲೇಟೆಡ್ ಟು KAS 2026 ಫೌಂಡೇಶನ್ ಬ್ಯಾಚ್ ಅಂತ ಲಾಂಚ್ ಮಾಡಿದ್ವಿ. ಆ ಒಂದು ಕ್ಲಾಸಸ್ ಆಗಲಿ ಶೆಡ್ಯೂಲ್ ಆಗಲಿ ಹೇಗೆ ನಡೆಯುತ್ತೆ, ಅಂಡ್ ವಿ ಹ್ಯಾವ್ ಪ್ರಾಮಿಸ್ಡ್ 4 to 5 months ಅಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದೀವಿ. ಹೌ ಈಸ್ ಇಟ್ ಪಾಸಿಬಲ್? ತುಂಬಾ ಸ್ಟೂಡೆಂಟ್ಸ್ ಕಾಲ್ ಮಾಡಿ ಕೂಡ ಕೇಳ್ತಿದ್ರು ಹೇಗೆ ಮುಗಿಯುತ್ತೆ ಅಂತ. ಸೊ ಆಲ್ ದ ಡೀಟೇಲ್ಸ್ ವಿಲ್ ಪ್ರೊವೈಡ್ ಇನ್ ದಿಸ್ ವಿಡಿಯೋ. ಫಸ್ಟ್ಲಿ, ಸೊ ಗೋ ಟು ನಮ್ಮ ಇನ್ವೈಸ್ ಅಕಾಡೆಮಿ ವೆಬ್ಸೈಟು ಫಾರ್ ಅಗ್ರಿಕಲ್ಚರ್ ಆಪ್ಷನಲ್. ಓಕೆ, ಅಂಡ್ IAS ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ. ಬಟ್ ಇಲ್ಲಿ KAS ಅಂತ ಬಂದಾಗ ಇಟ್ ಈಸ್ ಜ್ಞಾನಮೇಧ IAS. ಓಕೆ, ಜ್ಞಾನಮೇಧ IAS.com ಅಂತ ಸರ್ಚ್ ಮಾಡಿ ಕ್ರೋಮಲ್ಲಿ. ಯು ವಿಲ್ ಗೆಟ್ ಅ ಕಂಪ್ಲೀಟ್ ಪೇಜ್. ಸೊ ಅಲ್ಲಿ ನಿಮಗೆ PBS ಫೌಂಡೇಶನ್ ಅಂತ ಬರುತ್ತೆ, KAS 2026. ಸೊ ಇವತ್ತು ಈ ವಿಡಿಯೋ ಬಗ್ಗೆ ನಾವು ಹೇಳ್ತೀವಿ, ಅಂದ್ರೆ ಈ ಕೋರ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಟ್ ಈಸ್ ರಿಲೇಟೆಡ್ ಟು ಕಂಪ್ಲೀಟ್ಲಿ ಫೌಂಡೇಶನ್. ಇಲ್ಲಿ ನಿಮಗೆ ನೋಡಿ, ಪ್ರಿಯಾರಿಟಿ ಬೇಸ್ಡ್ ಸ್ಟಡೀಸ್ ಮೇಲೆ ಪ್ರಿಲಿಮ್ಸ್ ಕೋರ್ಸ್ ಆಗಲಿ, ಅದೇ ರೀತಿ ಕ್ರ್ಯಾಶ್ ಕೋರ್ಸು, ಓಕೆ, ಇವು ಕೂಡ ಅವೈಲಬಲ್ ಇದೆ. ಫಸ್ಟ್ ಈ ವಿಡಿಯೋದಲ್ಲಿ ಫೌಂಡೇಶನ್ ಬಗ್ಗೆ ಮಾತಾಡೋಣ. ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಆ್ಯಂಡ್ ನೀವು ಯೂಟ್ಯೂಬಲ್ಲಿ ನಮ್ಮ ವಿಡಿಯೋಸ್ ನೋಡ್ಬೇಕಂತಂದ್ರೆ ದಿಸ್ ಇಸ್ ದ ಯೂಟ್ಯೂಬ್ ಚಾನಲ್ ನೇಮ್, ಇನ್ವೈಸ್ ಅಕಾಡೆಮಿ ಬೆಂಗಳೂರು. ಸೊ ನಾವು ಯಾರ ಜೊತೆನೂ ಕೊಲಾಬರೇಟ್ ಆಗಿಲ್ಲ. ಓಕೆ, ಸೊ ನೀವು ಒಂದು ವಿಡಿಯೋ ನೋಡಿರ್ತೀರಿ ಯೂಟ್ಯೂಬಲ್ಲಿ, ಶಾಂತಪ್ಪ ಸರ್ ಅವರ ಒಂದು ಯೂಟ್ಯೂಬ್ ಚಾನಲ್ಲಿ ಸರ್ ನಮಗೆ ಪ್ರಮೋಷನ್ಗೆ ಅಂತ ವಿಡಿಯೋ ಮಾಡಿಕೊಟ್ಟಿದ್ರು. ಓಕೆ, ಆ ಪ್ರಮೋಷನ್ಗೆ ಅಂತ ವಿ ಹ್ಯಾವ್ ಅಪ್ಲೋಡೆಡ್ ದೇರ್, ಬಟ್ ಅವ್ರ ಜೊತೆ ನಾವು ಯಾವುದೇ ರೀತಿ ಕೊಲಾಬರೇಷನ್ ಆಗಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ನ್ಯೂ ಪ್ರೋಗ್ರಾಮ್. ಓಕೆ, ಆ ತಮ್ನೇಲಲ್ಲಿ ಕೂಡ ನಿಮ್ಗೆ ನಂಬರ್ ಹಾಕಿದ್ವಿ, ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಸೊ ದಿಸ್ ಈಸ್ ದ ಇಂಡಿಪೆಂಡೆಂಟ್ ಪ್ರೋಗ್ರಾಮ್. ಗಾಟ್ ಇಟ್? ದಿಸ್ ಇಸ್ ದ ಫಸ್ಟ್ ಕ್ಲಾರಿಟಿ. ಸೊ ತುಂಬ ಸ್ಟೂಡೆಂಟ್ಸು ಸರ್ ನಾನು ಕಾಲ್ ಮಾಡಿದ್ದೆ, ಬಟ್ ಐ ಆಮ್ ಕನ್ಫ್ಯೂಸಿಂಗ್ ವಿತ್ ಶಾಂತಪ್ಪ ಸರ್ ಕ್ಲಾಸಸ್ ಅಂಡ್ ಇನ್ವೈಸ್ ಕ್ಲಾಸಸ್ ಅಂತ ಹೇಳ್ತಿದ್ರು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್, ಬಟ್ ಇಟ್ ಈಸ್ ಕಂಪ್ಲೀಟ್ಲಿ ಇನ್ವೈಸ್ ಅಕಾಡೆಮಿ ಪ್ರೋಗ್ರಾಮ್. ಫಸ್ಟ್ ಅದು ಕ್ಲಾರಿಟಿ. ಓಕೆ, ಎಸ್, ನೀವು ಇನ್ವೈಸ್ ಅಕಾಡೆಮಿ ಅಂತ ಜಸ್ಟ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದೀರಾ ಅಂತಂದರೆ ವಿಡಿಯೋಸ್ ಪಾಪಪ್ ಆಗುತ್ತೆ. ದಿಸ್ ಈಸ್ ಇನ್ವೈಸ್ ಅಕಾಡೆಮಿ ಬೆಂಗಳೂರು. ಸೊ ಯೂಟ್ಯೂಬಲ್ಲಿ ನಿಮಗೆ KAS ರಿಲೇಟೆಡ್ ನಾವು ಪ್ರಿಲಿಮ್ಸ್ ಹೇಗೆ ಪಾಸ್ ಮಾಡಿದ್ವಿ, ಜೊತೆಗೆ ನನ್ನ ಇಂಟರ್ವ್ಯೂ, ನನ್ನ ಸಂದರ್ಶನ ಹೇಗಿತ್ತು ಇಲ್ಲಿ ನೋಡಿ. ಆಲ್ಮೋಸ್ಟ್ 6500 ಪೀಪಲ್ ಹ್ಯಾವ್ ವಾಚ್ ದಟ್. ಸೊ ಇದುವರೆಗೂ ನೀವು KAS ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರು, ಇಂಟರ್ವ್ಯೂ ಬಗ್ಗೆ ಏನೇ ಡೌಟ್ಸ್ ಇದ್ರು ಇಲ್ಲಿ ನಿಮಗೆ ಕ್ಲಾರಿಫೈ ಆಗುತ್ತೆ. ಕೈಂಡ್ಲಿ ವಾಚ್ ಇಟ್ ಒನ್ಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಕಮ್ ಟು ಅ ಪ್ರಫೌಂಡ್ ಥ್ಯಾಂಕ್ ಯು. ನಾನು ತುಂಬ ಫಸ್ಟ್ 8 ಮೆಂಬರ್ಸ್ಗೆ ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಮ್ಮ ಸೀನಿಯರ್ಸ್ ಆಗಲಿ, ಜೂನಿಯರ್ಸ್ ಆಗಲಿ, ಆ್ಯಂಡ್ ಮೈ ಸ್ಟೂಡೆಂಟ್ಸ್ ಯಾರು ನನ್ನ ಹತ್ರ ಮೆಂಟರ್ಶಿಪ್ ತಗೊಂಡಿದ್ರು ಆ್ಯಂಡ್ ಹೂ ಆರ್ ಆಲ್ರೆಡಿ ಇನ್ ದ ಸರ್ವಿಸ್. ಆಲ್ರೆಡಿ ನಮ್ಮ ಸ್ಟೂಡೆಂಟ್ಸ್ IAS ಆಗಲಿ, IFS ಆಗಲಿ, IPS ಆಗಲಿ, ಇವನ್ ಕರ್ನಾಟಕದಲ್ಲೂ, ತಮಿಳ್ನಾಡು ಅಂಡ್ ಮಹಾರಾಷ್ಟ್ರ ಈ ಸ್ಟೇಟ್ಸಲ್ಲಿ ಮೆಜಾರಿಟಿ ಇದ್ದಾರೆ. ಸೊ ಅವರು ರೆಕಮೆಂಡ್ ಮಾಡಿರೋದ್ರಿಂದ ದೇ ಹ್ಯಾವ್ ಜಾಯಿಂಡ್ ವಿತೌಟ್ ಆಸ್ಕಿಂಗ್ ಎನಿ ಕ್ವರಿ. ಆಲ್ಮೋಸ್ಟ್ 8 ಮೆಂಬರ್ಸ್. 8 ಮೆಂಬರ್ಸ್ ಆಲ್ರೆಡಿ. ಬ್ಯಾಚ್ ನಿಮಗೆ 15th ಸ್ಟಾರ್ಟ್ ಆಗುವಂಥದ್ದು, ಬಟ್ 8 ಮೆಂಬರ್ಸ್ ಆಲ್ರೆಡಿ ಜಾಯಿನ್ ದ ಬ್ಯಾಚ್. ಸೊ ದಟ್ಸ್ ವೈ a big thank you to all our alumni. ಸೊ ಯಾರು ನಮ್ಮ ಸ್ಟೂಡೆಂಟ್ಸ್, ಪಾಸ್ಟ್ ಸ್ಟೂಡೆಂಟ್ಸ್ ಇದ್ರಲ್ಲ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್. ಸೊ ಈ ಫೀಡ್ಬ್ಯಾಕ್ ನಿಮ್ಮ ಸ್ಟೂಡೆಂಟ್ಸ್ ಜೊತೆ ಆಗಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದ. ನಾನು ಹೇಳ್ದಂಗೆ ಆಲ್ರೆಡಿ 8 ಮೆಂಬರ್ಸ್ ಜಾಯಿನ್ ಆಗಿದ್ದಾರೆ ಬ್ಯಾಚ್ಗೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಟ್ರಸ್ಟ್ ಆ್ಯಕ್ಚುಲಿ. ಸೊ ಬ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಬಂದಿದೆಯಲ್ಲ, ದಟ್ಸ್ ನಮಗೆ ತುಂಬ ಖುಷಿ ಕೊಟ್ಟಿದೆ. ದಟ್ಸ್ ಅ ಬಿಗ್ಗೆಸ್ಟ್ ಥಿಂಗ್ ಆ್ಯಕ್ಚುಲಿ. Once again, a big thanks to all of you for the trust and the support. One, yes, ಇಲ್ಲಿ ನೋಡಿ, she is a mains student actually. UPSC mains exam ಅಲ್ಲಿ ಬರೆದಿರುವಂಥ ಸ್ಟೂಡೆಂಟು. ಓಕೆ, ಸೊ ಅವರು ಕೂಡ ನಮ್ಮ ಗೈಡೆನ್ಸ್ ಪ್ರೋಗ್ರಾಮಲ್ಲಿ ಮೇನ್ಸು ಮತ್ತು ಇಂಟರ್ವ್ಯೂ ಪ್ರಿಪರೇಷನಲ್ಲಿ ತುಂಬ ಹೆಲ್ಪ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು, ಬಟ್ ಐ ಕಾಂಟ್ ಏಬಲ್ ಟು ಮೇಕ್ ಇಟ್ ಅಂತ ಹೇಳಿದರು. ಅಂದರೆ ಸೆಲೆಕ್ಟ್ ಆಗಿಲ್ಲ, ಬಟ್ ಸ್ಟಿಲ್ ಶಿ ಮೆಸೇಜ್ ದಿಸ್. ಓಕೆ, ಅಂಡ್ ಆಲ್ಸೋ ಶಿ ರೆಕಮೆಂಡ್. ನಾ ಹೇಳಿದ್ನಲ್ಲ, ನಾವು ಬ್ಯಾಚ್ ಲಾಂಚೇ ಮಾಡಿಲ್ಲ, ಸ್ಟಿಲ್ ಸ್ಟೂಡೆಂಟ್ಸ್ 8 ಮೆಂಬರ್ಸ್ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಅಂತ ಹೇಳಿದ್ನಲ್ಲ. ಲುಕ್ ಅಟ್ ದಿಸ್ ಈಸ್ ಹೌ ದೇ ಪ್ರಮೋಟಿಂಗ್. ಗುಡ್ ಈವ್ನಿಂಗ್ ಸರ್, ಎ ಫ್ರೆಂಡ್ ಆಫ್ ಮೈನ್ ಈಸ್ ಗಿವಿಂಗ್ IFS ಪರ್ಸನಾಲಿಟಿ ಟೆಸ್ಟ್, ಇಂಡಿಯನ್ ಫಾರೆಸ್ಟ್ರಿ ಸರ್ವಿಸ್, UPSC ಎಕ್ಸಾಮ್ ಕೊಡ್ತಿದ್ದಾರೆ. ಸೊ ಅವರು ನನ್ನ ಬಗ್ಗೆ ಹೇಳಿದ್ದಾರೆ. ಓಕೆ, ಸಮ್ ಗೈಡೆನ್ಸ್ ಬೇಕು ಅಂತ. ನಾ ಹೇಳಿದ್ನಲ್ಲ 8 ಮೆಂಬರ್ಸ್ ಜಾಯ್ನ್ ಆಗಿದ್ದಾರೆ ಅಂತ ಹೇಳಿದ್ನಲ್ಲ. ದಿಸ್ ಈಸ್ ಹೌ ದೇ ಕಮ್ ಆ್ಯಕ್ಚುಲಿ. ನಮ್ಮ ಹತ್ರ ಮೆಂಟರ್ಶಿಪ್ ತಗೊಂಡು ದೇ ಗಾಟ್ ಸಮ್ ಹೆಲ್ಪ್ ಫಾರ್ ದೇರ್ ಪ್ರಿಪರೇಷನ್. ಸೊ ದೇ ರೆಕಮೆಂಡೆಡ್ ದ ಸ್ಟೂಡೆಂಟ್ಸ್. ಅದೇ ರೀತಿ ಬ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು 8 ಜನ ಜಾಯ್ನ್ ಆಗಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಸಿ ಆಲ್ಸೋ 3 ಮೇನ್ಸ್. ಫಸ್ಟ್ ಟೈಮ್
ಫಸ್ಟ್ ಟೈಮ್ ಅವರು ಇಂಟರ್ವ್ಯೂ ಕ್ವಾಲಿಫೈ ಆಗ್ತಿದ್ದಾರೆ, ಗೈಡೆನ್ಸ್ ಬೇಕು ಅಂತ they are suggesting, and this person has approached us, so we have guided them and we get very good response. This is just one student. ಇದು ಸರ್ ನೀವು ಬರೀ ಫೇಲ್ ಆಗಿರೋದೇ ತೋರಿಸಿದ್ದಾರೆ. ನೋ, ಇಟ್ಸ್ ನಾಟ್ ಅಬೌಟ್ ಫೇಲ್ ಅಂಡ್ ಪಾಸ್. ಆಕ್ಚುಲಿ ಇದೇನು ಅಂತಂದ್ರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಪ್ರಜ್ವಲ್ ಪೂರ್ ಅಂತ. ಓಕೆ, ಫಸ್ಟ್ ಥಿಂಗ್ ನೋಡಿ ಇಲ್ಲಿ ಆಕ್ಚುಲಿ ಅವರ್ ನೇಮ್ ಇದು ರ್ಯಾಂಕ್ 434. ಥ್ಯಾಂಕ್ ಯು ಸರ್, ವಿ ಮೇಡ್ ಇಟ್. ಇಲ್ಲಿ ಅವರು ನಾನು ಅಂತ ಯೂಸ್ ಮಾಡಿಲ್ಲ, ಐ ಅಂತ ಯೂಸ್ ಮಾಡಿಲ್ಲ, ಅವರು ನಾವು ವಿ ಅಂತ ಯೂಸ್ ಮಾಡಿದ್ದಾರೆ. ಅಂದ್ರೆ ಅವ್ರ ರ್ಯಾಂಕ್ ಬಂದಿದ್ರು, ಹಿ ಈಸ್ ಕಾಂಟ್ರಿಬ್ಯೂಟಿಂಗ್ ಹಿಸ್ ಸಕ್ಸಸ್ ಟು ಅಸ್. ನಾವು ಮಾಡಿದೀವಿ ಸರ್ ಅಂತ ಹೇಳ್ತಿದ್ದಾರೆ. ದಿಸ್ ಈಸ್ ವಾಟ್ ಅ ಟ್ರೂ ಬಾಂಡಿಂಗ್ ಬಿಟ್ವೀನ್ ಸ್ಟೂಡೆಂಟ್ ಅಂಡ್ ಎ ಟೀಚರ್. ನಾನು ಇದನ್ನು ತುಂಬಾ ನಂಬ್ತೀನಿ. ಓಕೆ, ನಾವು 100% ಒಂದು ಗೈಡೆನ್ಸ್ ಕೊಟ್ಟಿದ್ದೀವಿ ಅಂತಂದ್ರೆ ಡೆಫಿನೆಟ್ಲಿ ಇಫ್ ದೇ ಗೆಟ್ ಸಕ್ಸಸ್, ಅವ್ರು ಯಾವಾಗಲೂ ನೆನಪಿಸ್ಕೋತಾರೆ. ದಟ್ಸ್ ವಾಟ್ ಐ ಟ್ರೂಲಿ ಬಿಲೀವ್. ಸೊ ತುಂಬ ಕಂಗ್ರ್ಯಾಚುಲೇಷನ್ಸ್ ಹೇಳಿದಾಯ್ತು. ರಿಸಲ್ಟ್ ಬಂದ ತಕ್ಷಣ ಫಸ್ಟ್ ಈ ಸ್ಕ್ರೀನ್ ಶಾಟ್ನ ಶೇರ್ ಮಾಡಿ. he said thank you. So this is what a true mentorship ಆಗಲಿ, ಟ್ರೂ ಕ್ಲಾಸಸ್ ಆಗಲಿ, ಟ್ರೂ ಟೆಸ್ಟ್ ಸೀರೀಸ್ ಆಗಲಿ ಅವರ ಒಂದು ಪ್ರಿಪರೇಷನ್ ಅಲ್ಲಿ ಹೆಲ್ಪ್ ಆಗಿರುವಂಥದ್ದು. So I'm just giving 1 or 2 glances. Almost we are guiding since from 2021 I think. Yeah. ಆವಾಗಲಿಂದ ಪ್ರತಿ ವರ್ಷ of course 1 or 2 ರ್ಯಾಂಕ್ಸ್ ಬಂದೇ ಬರುತ್ತೆ. ಓಕೆ, ಬಟ್ ಐ ಆಮ್ ಶೇರಿಂಗ್ ಜಸ್ಟ್ ಮೇ ಬಿ ಒಂದು 4 to 5 ಅಷ್ಟೇ ಶೇರ್ ಮಾಡ್ತಿದ್ದೇನೆ ಇಲ್ಲಿ. ಓಕೆ, ಇಫ್ ಯು ಗೋ ಟು ಅವರ್ ಇನ್ವೈಸ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್, ಅಲ್ಲಿ ನಿಮಗೆ ಎಲ್ಲ ಟಾಪರ್ಸ್ದು ಅವರ ಟೆಸ್ಟಿಮೋನಿಯಲ್ಸ್ ಆಗಲಿ, ಅವರ ಆನ್ಸರ್ ಕಾಪೀಸ್ ಕೂಡ, ಹೌ ವಿ ಎವ್ಯಾಲ್ಯೂಯೇಟೆಡ್ ದೇರ್ ಕಾಪೀಸ್ ಎಲ್ಲವನ್ನೂ ಅಪ್ಲೋಡ್ ಮಾಡಿದ್ದೀನಿ. ಯು ಕ್ಯಾನ್ ಚೆಕ್ ಇಟ್ ಔಟ್. ಓಕೆ, ಫೈನ್. ಸೊ ನೆಕ್ಸ್ಟ್ ಡೈರೆಕ್ಟ್ಲಿ ಕಮ್ ಟು ದ ವಿಡಿಯೋ. ಇಲ್ಲಿ ನೋಡಿ, ನಿಮಗೆ ಈ ಒಂದು ಯಾವುದೇ ಡೌಟ್ಸ್ ಇದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟ್ ಈಸ್ ಅವರ್ KAS ಫೌಂಡೇಶನ್ ಪ್ರೋಗ್ರಾಮ್ ಕಂಪ್ಲೀಟೆಡ್ ಇನ್ ಜಸ್ಟ್ 4 months. ಸರ್, ಈ ಫೌಂಡೇಶನ್ 4 months ಅಲ್ಲಿ ಕ್ಲಿಯರ್ ಆಗುತ್ತಾ, ಕಂಪ್ಲೀಟ್ ಆಗುತ್ತಾ? ಇಫ್ ಯು ಹ್ಯಾವ್ ದಟ್ ಕ್ವೆಶನ್, ಪ್ಲೀಸ್ ವಾಚ್ ದ ವಿಡಿಯೋ ಕಂಪ್ಲೀಟ್ಲಿ. ನೆಕ್ಸ್ಟ್, ಬೆಸ್ಟ್ ಸ್ಟ್ರಾಟಜಿ ಫಾರ್ KAS 2026. ಯಾವ ಸ್ಟ್ರಾಟಜಿ ಫಾಲೋ ಮಾಡಿದ್ರೆ ನಿಮಗೆ KAS 2026 ಪಾಸ್ ಮಾಡಬಹುದು? ಇನ್ವೈಸ್ ಫೌಂಡೇಶನ್ ಬ್ಯಾಚ್ ಶೆಡ್ಯೂಲ್ ಯಾವ ತರ ಇರುತ್ತೆ? ನೆಕ್ಸ್ಟ್, ಈಸ್ ದಿಸ್ ಕೋರ್ಸ್ ಸೂಟಬಲ್ ಫಾರ್ ಬಿಗಿನರ್ಸ್ ವಿತ್ 0 ಬ್ಯಾಕ್ಗ್ರೌಂಡ್? ಸರ್, ಇದುವರೆಗೂ ನಾನು ಯಾವುದೇ ರೀತಿ ಕೋಚಿಂಗ್ ತಗೊಂಡಿಲ್ಲ, ಎಲ್ಲೂ ಹೆಲ್ಪ್ ತಗೊಂಡಿಲ್ಲ. ಸೊ ಐ ಆಮ್ ಕಂಪ್ಲೀಟ್ಲಿ ಬಿಗಿನರ್. ನನಗಿದು ಸೂಟಬಲ್ ಇಲ್ವಾ? ಅಂಡ್ ಸರ್, ಐ ಆಮ್ ಎ ವರ್ಕಿಂಗ್ ಪ್ರೊಫೆಷನಲ್. ಸೊ ನಾನು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ PSI ಇಸ್ ವರ್ಕಿಂಗ್ ಆಸ್ ಎ PSI. ಆಕ್ಚುಲಿ ಅವರು ಕೂಡ ಆಲ್ರೆಡಿ ಬ್ಯಾಚ್ ಜಾಯ್ನ್ ಆಗಿದ್ದಾರೆ. ಇನ್ನು ಬ್ಯಾಚ್ ಲಾಂಚ್ ಆಗಿಲ್ಲ, ಆಲ್ರೆಡಿ ಬ್ಯಾಚ್ ಜಾಯ್ನ್ ಆಗಿದ್ದಾರೆ. ಈಸ್ ಎ PSI, ಪ್ರೆಸೆಂಟ್ಲಿ PSI ವರ್ಕ್ ಮಾಡ್ತಿದ್ದಾರೆ. ಗಾಟ್ ಇಟ್? ಎಸ್. ದೆನ್ ವಿ ವಿಲ್ ಕವರ್ ಬೋತ್ KAS ಅಂಡ್ UPSC ಸ್ಟ್ಯಾಂಡರ್ಡ್. ನೀವು ನೋಡಿದ್ದೆ ಅದಲ್ಲಿ 2025 ಪೇಪರ್ ಏನಿದೆಯಲ್ಲ, ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು UPSC. ಸೊ ಹಾಗಾಗಿ ವಿ ವಿಲ್ ಕವರ್ ಬೋತ್ UPSC ಅಂಡ್ KAS ಸ್ಟ್ಯಾಂಡರ್ಡ್ಸ್. ನಿಮ್ಗೆ ಆ ಕ್ವರಿ ಇದ್ರೆ ಐ ಎಕ್ಸ್ಪ್ಲೇನ್ ಇನ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ಬಿ ವಿತ್ ಮೀ ಫಾರ್ ಐ ಥಿಂಕ್ ಅನದರ್ 20 to 25 minutes. ದೆನ್ ವಿಲ್ ಐ ಗೆಟ್ ನೋಟ್ಸ್, ಪ್ರೀವಿಯಸ್ ಇಯರ್ ಕ್ವೆಶನ್ಸ್, ಮೆಂಟರ್ಶಿಪ್, ಟೆಸ್ಟ್ ಸೀರೀಸ್ ಆರ್ ಟುಗೆದರ್? ಇಷ್ಟು ನನಗೆ ಟೆಸ್ಟ್ ಸೀರೀಸ್ ಅಲ್ಲಿ ಸಿಗುತ್ತಾ? ಅಂಡ್ ಮೆಂಟರ್ಶಿಪ್ ಅಲ್ಲಿ 1-on-1 ಸಿಗುತ್ತಾ? ಅಂಡ್ ಇಸ್ ದಿಸ್ ಸೂಟಬಲ್ ಫಾರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್? ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೂ ಇದು ಹೆಲ್ಪ್ ಆಗುತ್ತಾ ಸರ್? ಸೊ ಇವೆಲ್ಲ ನಾನು ಯೂಟ್ಯೂಬ್ ಇಂದ ತಗೊಂಡಿರುವಂಥದ್ದು. ಯೂಟ್ಯೂಬ್ ಕಾಮೆಂಟ್ಸ್ ನೀವು ಚೆಕ್ ಮಾಡಿದ್ದೆ ಅದರಲ್ಲಿ. ದೀಸ್ ಆರ್ ಆಲ್ ದ ಯೂಟ್ಯೂಬ್ ಕಾಮೆಂಟ್ಸ್. ಈಸ್ ದಿಸ್ ಸೂಟಬಲ್ ಫಾರ್ UPSC ಆಸ್ಪಿರೆಂಟ್ಸ್? UPSC ಆಸ್ಪಿರೆಂಟ್ಸ್ ಸರ್, ಆಲ್ಮೋಸ್ಟ್ ನಾನು 3 to 4 years ಇಂದ UPSC ಪ್ರಿಪೇರ್ ಆಗ್ತಿದ್ದೆ. ನೌ ಐ ವಾಂಟ್ ಟು ಫೋಕಸ್ ಆನ್ KAS ಎಕ್ಸಾಮ್, KPSC ನ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ವೆದರ್ ಐ ಆಮ್ ಸೂಟಬಲ್ ಫಾರ್ ದಿಸ್ ಬ್ಯಾಚ್? ದೆನ್ ಮೆಂಟರ್ಶಿಪ್ ಯಾವ ರೀತಿ ಇರುತ್ತೆ? ಟಾಪರ್ಸ್ ಇನ್ವೈಸ್ ಕ್ಲಾಸಸ್ ಬಗ್ಗೆ ಏನು ಹೇಳಿದ್ದಾರೆ ಆಲ್ರೆಡಿ ನಿಮಗೆ ಹೇಳಿದೆ. ಫಸ್ಟ್ ನಾನು ತೋರಿಸಿದ್ದೆ ನಿಮಗೆ ಫಸ್ಟ್ ಸ್ಕ್ರೀನ್ ಶಾಟ್. ನಮ್ದು ದೊಡ್ಡ ಇನ್ಸ್ಟಿಟ್ಯೂಟ್ ಅಲ್ಲ. ಓಕೆ, ಐ ಆಮ್ ಓಪನ್ಲಿ ಕ್ಲೈಮಿಂಗ್ ದಟ್ ನಮ್ದು ಸ್ಮಾಲ್ ಇನ್ಸ್ಟಿಟ್ಯೂಟ್. ಇಲ್ಲಿ ನಮಗೆ ಯಾವುದೇ ರೀತಿಯ ವಿಡಿಯೋ ಫೆಸಿಲಿಟಿ ಆಗಲಿ, ಕ್ಯಾಮರಾ ಆಗಲಿ, ದೊಡ್ಡ ಕ್ಯಾಮ್ರಾ ದೊಡ್ಡ ಇನ್ಸ್ಟಿಟ್ಯೂಟ್ ಅಲ್ಲಿ ಇಲ್ಲ. ಸೊ ಹಾಗಾಗಿ ಏನ್ ಮಾಡ್ತಿದ್ವಿ, ವಿ ಗೆಟಿಂಗ್ ಫೀಡ್ಬ್ಯಾಕ್ ಫ್ರಮ್ ದ ವಾಟ್ಸಪ್ ಆಗಲಿ, ನಮ್ಮ ಗ್ರೂಪ್ ಅಲ್ಲಿ ಫೀಡ್ಬ್ಯಾಕ್ ತಗೋತಿದ್ವಿ. ದಟ್ ಇಸ್ ದ ಓನ್ಲಿ ರೀಸನ್ ಐ ಹ್ಯಾವ್ ಶೇನ್ ದ ಸ್ಕ್ರೀನ್ ಶಾಟ್ ಅಷ್ಟೇ. ಓಕೆ, ಯು ಕ್ಯಾನ್ ಡೈರೆಕ್ಟ್ಲಿ ನಾನು ತೋರಿಸಿದಂತಹ ಯಾರೇ ನಮ್ಮ ಟಾಪರ್ನ ನೀವು ಹೋಗಿ ಕೇಳಿ. ಓಕೆ, ಹಿ ವಿಲ್ ಟೆಲ್ ಹೌ ದ ಮೆಂಟರ್ಶಿಪ್ ವಿಲ್ ಬಿ ಅಂತ. ಗಾಟ್ ಇಟ್?
ದೆನ್ NCERT ಸಪ್ರೇಟಾಗಿ ಕವರ್ ಮಾಡ್ಬೋದಾ ಅಂದರೆ ನೀವು ಸಪ್ರೇಟಾಗಿ ಕವರ್ ಮಾಡಿಕೊಡ್ತೀರಾ, ಯಾಕೆಂತಂದ್ರೆ ದೀಸ್ ಆರ್ ಲೈಕ್ ಎ ಫೌಂಡೇಶನ್ ಫಾರ್ ಎನಿ ಎಕ್ಸಾಮ್. ಎನಿ GK ಪೇಪರ್ 1 ಬರುತ್ತಲ್ಲ, ಯಾವುದೇ ಪೇಪರ್ ತಗೊಳ್ಳಿ, NCERT ಇಸ್ ಅ ಫೌಂಡೇಶನ್. ನೆಕ್ಸ್ಟ್, ಕರೆಂಟ್ ಅಫೇರ್ಸ್ ಎಷ್ಟು ಓದಬೇಕು? ಸೊ ಎಕ್ಸಾಮ್ KAS ಎಕ್ಸಾಮ್ ನಿಮಗೆ ಮೇ ಬಿ ಅಕ್ಟೋಬರ್ ಇಲ್ಲ ನವೆಂಬರಲ್ಲಿ ಬರುವಂತಿದೆ. ಅಕ್ಟೋಬರ್ ನವೆಂಬರ್ 2026 ಇದೇ ವರ್ಷ ಬರುವ ಚಾನ್ಸಸ್ ತುಂಬಾ ಇದೆ. ಸೊ ಅಷ್ಟಕ್ಕೆ ಎಷ್ಟು ಕರೆಂಟ್ ಅಫೇರ್ಸ್ ಓದಬೇಕು? ದೆನ್ UPSC PYQs ಕೂಡ ಹೇಗೆ ಮಾಡೋದು? ಯಾಕಂದ್ರೆ ಪ್ಯಾಟರ್ನ್ ಶಿಫ್ಟ್ ಆಗಿದೆ. KPSC UPSC ಸ್ಟ್ಯಾಂಡರ್ಡ್ಸ್ ಕ್ವಶನ್ ಪೇಪರ್ಸ್ ತೆಗಿತಾರೆ, ಈವನ್ ಟಫರ್ ದೆನ್ ದಟ್. ಸೊ ಹಾಗಾಗಿ ಈ PYQs ನ ಹೇಗೆ ಕವರ್ ಮಾಡ್ಬೇಕು? ಎಲ್ಲ ಮಾಡ್ಬೇಕಾ? ನೆಕ್ಸ್ಟ್, ಆನ್ಸರ್ ರೇಟಿಂಗ್ ಯಾವಾಗ ಸ್ಟಾರ್ಟ್ ಮಾಡಬೇಕು? ಡೈಲಿ ಎಷ್ಟು ಅವರ್ಸ್ ಓದಬೇಕು? ಸೊ ದೀಸ್ ಆರ್ ದ ಲೀಸ್ಟ್ ಆಫ್ ದ ಕ್ವರೀಸ್. ಸೊ ನಮಗೂ ಕೂಡ ಕಾಲ್ ಮಾಡಿ ಕೇಳ್ತಿದ್ರು. ಈ ಎಲ್ಲ ಕ್ವರೀಸ್ನ ಐ ಆನ್ಸರ್ 1 by 1. ಗಾಟ್ ಇಟ್? ಫೈನ್. ಇಲ್ಲಿ ನೋಡಿ, ಈ ಒಂದು ಇದು ನೋಡಿ. ಸೊ ಪೇಯ್ಡ್ ಸ್ಟೂಡೆಂಟ್ ಆ್ಯಕ್ಚುಲಿ ನೋಡಿ. ಸೊ ಯಾವುದು ಫ್ರೀ ಮೆಂಟರ್ಶಿಪ್ನ ನಾನು ಪ್ರಮೋಟ್ ಮಾಡ್ತಿಲ್ಲ ಇಲ್ಲಿ. ಓಕೆ, ವಿ ಆರ್ ಕ್ಲೇಮಿಂಗ್ ವಾಟ್ ವಿ ಹ್ಯಾವ್ ರಿಸೀವ್ಡ್ ಅಮೌಂಟ್ ಆ್ಯಂಡ್ ಫಾರ್ ದೆಮ್ ವಿ ಹ್ಯಾವ್ ಟೀಚ್. ಓಕೆ, ವಿ ಹ್ಯಾವ್ ಟಾಟ್. ಹಲೋ ಸರ್, ಥ್ಯಾಂಕ್ ಯು ಸೋ ಮಚ್. ಐ ಕ್ಲಿಯರ್ಡ್ ಮೀನ್ಸ್. ಸೊ ಅವ್ರ ಮೀನ್ಸ್ ಮೆಂಟರ್ಶಿಪ್ ಬ್ಯಾಚಿಗೆ ಜಾಯ್ನ್ ಆಗಿದ್ದು. ಶಿ ಕ್ಲಿಯರ್ಡ್ ಮೀನ್ಸ್. ಸೊ ಐ ಆಮ್ ಟಾಕಿಂಗ್ ಅಬೌಟ್ IAS ಎಕ್ಸಾಮ್. ಓಕೆ, KPSCಗೆ ನಾವು ಫಸ್ಟ್ ಟೈಮ್ ಕಂಡಕ್ಟ್ ಮಾಡ್ತಿರೋದು. ಬಟ್ IAS ಅಲ್ಲಿ ಯಾವ ರೀತಿ ನಮ್ಗೆ ರೆಸ್ಪಾನ್ಸ್ ಇರೋದು ಅನ್ನೋದು ನಿಮ್ಗೆ ಇಲ್ಲಿ ತೋರಿಸ್ತಿದ್ದೀನಿ. ಓಕೆ, ಐ ಹ್ಯಾವ್ ಜಾಯ್ನ್ಡ್ ಯುವರ್ ಟೆಸ್ಟ್ಸ್ ಅಂಡ್ ಇಟ್ ಗ್ರೇಟ್ಲಿ ಹೆಲ್ಪ್ಡ್ ಮೀ ಇನ್ ಮೈ ಆಪ್ಷನಲ್. ಅರ್ಲಿಯರ್ ಐ ವಾಸ್ ಸೋ ಅಫ್ರೈಡ್ ಅಬೌಟ್ ಮೈ ಆಪ್ಷನಲ್. ಬಿಕಾಸ್ ಆಫ್ ಯುವರ್ ಹೆಲ್ಪ್ ಐ ಹ್ಯಾವ್ ಡನ್ ವೆಲ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್. Okay, so this is the student. Her name is Vibisha. I'll show you. See, she is the Vibisha P. All India rank 320. 2025. He recent passed. I mean, graduated. UPSC graduation. You can say UPSC graduation finish ಮಾಡಿದ್ದಾರೆ 2025 ಅಲ್ಲಿ. She cleared the UPSC IAS exam. So ಅವರ ಕಡೆಯಿಂದ ಬಂದಿರುವಂತ ಮೆಸೇಜ್. Okay, she is from Tamil Nadu. Got it? Yes. ಮಂಜುನಾಥ್ ಅವರಾಗಿರ್ಬೋದು. ಈಸ್ ಪ್ರೆಸೆಂಟ್ಲಿ ವರ್ಕಿಂಗ್ ಆಸ್ ಎ PSI. ಓಕೆ, ಹೌ ಸೊ ಇವರು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಿಂತ ಮುಂಚೆ ಕೂಡ ನಮ್ಮ ಲೈಬ್ರರಿಯಲ್ಲಿ ನನಗೆ ತುಂಬ ಪರಿಚಯ ಆಗಿದ್ರು. ಆಗ್ಲಿಂದಾನು ವಿ ಯೂಸ್ ಟು ಟಾಕ್ ಸೋ ಮಚ್. ಆಕ್ಚುಲಿ ಸಬ್ಜೆಕ್ಟ್ ಬಗ್ಗೆ ಆಗಲಿ ಎಕ್ಸಾಮ್ ಬಗ್ಗೆ ಆಗಲಿ ತುಂಬಾನೇ ಡಿಸ್ಕಸ್ ಮಾಡ್ತಿದ್ವಿ. ಅವ್ರ ರಿಸಲ್ಟ್ ಬಂದಮೇಲೆ ದೇ ಡೈರೆಕ್ಟ್ಲಿ ಕಮ್ ಟು ದ ಆಫೀಸ್. ಆ್ಯಕ್ಚುಲಿ ನಮ್ಮ ಆಫೀಸ್ಗೆ ಬಂದು ಅವರ ಒಂದು ಖುಷಿನಾಗಲಿ, ಅವ್ರು ಪಟ್ಟಂತಹ ಕಷ್ಟ ಇವನ್ನೆಲ್ಲ ಹಂಚ್ಕೊಂಡು ತುಂಬ ಖುಷಿ ಆಯಿತು. That was a true bonding actually. Okay, he got selected into PSI. Rank 116. Actually 2 ಸರಿ PSI ಎಕ್ಸಾಮ್ ನ ಕ್ಲಿಯರ್ ಮಾಡಿದ್ರು. ರೀಸೆಂಟ್ ಆಗಿ ಈವನ್ ಪ್ರಜಾವಾಣಿ, ಐ ಥಿಂಕ್ ಕನ್ನಡ ಪ್ರಭಾದಲ್ಲಿ ನಿಮಗೆ ಆರ್ಟಿಕಲ್ ಕೂಡ ಬಂದಿತ್ತು, ಹೌ ಹಿ ಪ್ರಿಪೇರ್ಡ್ ಎಕ್ಸಾಮ್ ಅಂತ. ನೆಕ್ಸ್ಟ್ ಕಮ್ ಟು ಲುಕ್ ಅಟ್ ಹಿಯರ್. ಐ ಥಿಂಕ್ ತುಂಬಾ ಜನ ಗೊತ್ತಿರುತ್ತೆ, ಚಂದನ್ ವೈ ಅಂತ. ಸೊ ಇಂಟರ್ವ್ಯೂ ಸೆಷನ್ ಆಗಲಿ, ಮೇನ್ಸ್ ಟೆಸ್ಟ್ ಸೀರೀಸ್ ಸ್ಟೂಡೆಂಟ್. he got rank All India 51. ದೆನ್ ಕಮ್ ಟು ನಮ್ಮ PSI ಅವರಾಗಿರಲಿ ಅಜಯ್ ಕುಮಾರ್. ಸೊ ಈಗ ಆಲ್ರೆಡಿ PSI ವರ್ಕ್ ಮಾಡ್ತಿದ್ದಾರೆ. ಈಸ್ ಆಲ್ಸೋ ವೇಟಿಂಗ್ ಫಾರ್ ದ KS ಫೈನಲ್ ರಿಸಲ್ಟ್ಸ್. ಜೊತೆಗೆ ಈಸ್ ಆಲ್ಸೋ ನಮ್ಮ ಟೀಮ್ ಮೆಂಬರ್ ಕೂಡ. ಸೊ ಈಸ್ ಆಲ್ಸೋ ಎ ಟೀಮ್ ಮೆಂಬರ್. ನಾನು ಹೇಳಿದ್ನಲ್ಲ, ಆಲ್ಮೋಸ್ಟ್ 8 to 10 ಮೆಂಬರ್ಸ್ ಆರ್ ಟೀಮ್ ಮೆಂಬರ್ಸ್ ಇನ್ ವೈಸ್ ಅಲ್ಲಿ ನಿಮಗಿರುವಂಥದ್ದು KS ಬ್ಯಾಚ್ಗೆ. ಎವ್ರಿ ಒನ್ ವೆಂಟ್ ಅಪ್ ಟು KS ಇಂಟರ್ವ್ಯೂ. ಸೊ UPSC ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡಿದ್ದಾರೆ. ಸೊ ನಾವು ಕೂಡ UPSC ಇಂಟರ್ವ್ಯೂ, ಇವರು ಕೂಡ UPSC ಇಂಟರ್ವ್ಯೂ ಅಟೆಂಡ್ ಮಾಡಿದ್ದಾರೆ ಆ್ಯಂಡ್ ವೇಟಿಂಗ್ ಫಾರ್ ದ ರಿಸಲ್ಟ್ಸ್. ಅದೇ ನಿಮಗೆ ಹೇಳ್ತೀನಲ್ಲ, ಮೆಂಟರ್ಸ್ ಕೂಡ ಇಲ್ಲಿ ಎಲ್ಲ ಕ್ರೆಡಿಬಲ್ ಮೆಂಟರ್ಸ್ ಇದ್ದಾರೆ. ಎವ್ರಿ ಒನ್ ವೆಂಟ್ ಅಪ್ ಟು ಅಟ್ಲೀಸ್ಟ್ UPSC ಮೇನ್ಸ್ ಬರ್ತಿರ್ತಾರೆ, ಇಲ್ಲ ಇಂಟರ್ವ್ಯೂ ಅಪೇರ್ ಆಗಿರ್ತಾರೆ. KS ಮೇನ್ಸ್ ಬರ್ತಿದ್ದಾರೆ, ಇಂಟರ್ವ್ಯೂ ಅಪೇರ್ ಆಗ್ತಿದ್ದಾರೆ. ಸೊ ದೀಸ್ ಆರ್ ದ ಕ್ಯಾಂಡಿಡೇಟ್ಸ್ ವಿ ಹ್ಯಾವ್ ವಿ ಮೇಡ್ ಎ ಟೀಮ್. ಸೊ ನಾವು ಬಂದು ನಿಮಗೆ ಕ್ಲಾಸಸ್ ಆಗಲಿ ಮೆಂಟರ್ಶಿಪ್ ಆಗಲಿ ಕೊಡುವಂಥದ್ದು. ಸೊ ನಮ್ಮ ಒಂದು ಜರ್ನಿಯಲ್ಲಿ ನಾವೇನು ಫೇಸ್ ಮಾಡಿದ್ದೀವಿ, ನಮಗೇನು ಬೇಕಿತ್ತು ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ, ಎವ್ರಿಥಿಂಗ್ ವಿ ಕಂಪೈಲ್ಡ್ ಅಟ್ ಒನ್ ಪ್ಲೇಸ್ ಆ್ಯಂಡ್ ವಿ ಡೆಲಿವರ್ ದ ಸೇಮ್ ಥಿಂಗ್ ಟು ದ ಅಪ್ಕಮಿಂಗ್ ಆಸ್ಪಿರೆಂಟ್ಸ್. ದಟ್ ಈಸ್ ಅವರ್ ಪ್ರೈಮರಿ ಮೋಟಿವ್. ಸೊ ಪ್ರಜ್ವಲ್ ಪೋಲ್ ಅಂತ ಎವ್ರಿ ಇಯರ್ ಆ್ಯಕ್ಚುಲಿ ನಮಗೆ ಇವ್ರ ಕಡೆಯಿಂದ ಒಂದು 10ರಿಂದ ಅಟ್ಲೀಸ್ಟ್ ಒಂದು 10 to 15 ಸ್ಟೂಡೆಂಟ್ಸು ಇವ್ರ ಕಡೆಯಿಂದ ಬರ್ತಾರೆ. ಪ್ರಜ್ವಲ್ ಪೋಲ್ ಈಸ್ ಆಲ್ಸೋ ವೆರಿ ಮಚ್ ಸ್ಯಾಟಿಸ್ಫೈಡ್ ಫಾರ್ ಇಂಟರ್ವ್ಯೂ. ನಾ ಹೇಳಿದ್ನಲ್ಲ, ವಿ ಮೇಡ್ ಇಟ್ ಅಂತ ಹೇಳಿದ್ರಲ್ಲ, ಹಿ ಈಸ್ ದ ಒನ್, ಪ್ರಜ್ವಲ್ ಪೋಲ್ ರಾಜು ಅಂತ. ದೆನ್ ಸೊ ನಿಮಗೆ ಕಾಂಪಿಟೇಷನ್ ನೋಡಿ, ಆಲ್ರೆಡಿ UPSCಯಲ್ಲಿ ರ್ಯಾಂಕ್ ಬಂದಿರೋರು ಕೂಡ KS ಇಂಟರ್ವ್ಯೂ ಕೊಟ್ಟಿದ್ದಾರೆ. ಓಕೆ, ಸೇಮ್ ವೇ ಇಲ್ಲಿ ನೋಡಿ, IRS ಆಲ್ರೆಡಿ ಈಸ್ ಅನ್ IRS ಆಫೀಸರ್.
UPSC ಎಕ್ಸಾಮಲ್ಲಿ ಕ್ಲಿಯರ್ ಮಾಡಿ IRS ಆಗ್ಕೊಂಡಿದ್ದಾರೆ. ಓಕೆ, ಈ ಅಗೈನ್ ಜಾಯಿನ್ಡ್ ದ ಮೆಂಟರ್ಶಿಪ್ ಪ್ರೋಗ್ರಾಮ್, ಮೇನ್ಸ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಜಾಯ್ನ್ ಆಗಿದ್ದಾರೆ. ಇಸ್ ಫ್ರಮ್ ತಮಿಳ್ನಾಡು, ಐ ಥಿಂಕ್ ತಮಿಳ್ನಾಡು ಆರ್ ಕೇರಳ, ಸೊ ಕರೆಕ್ಟಾಗಿ ನೆನಪಿಲ್ಲ. ಸೊ ದೇ ಆಲ್ಸೋ ಜಾಯಿನ್ ದ ಮೆಂಟರ್ಶಿಪ್ ಅಂಡ್ ಮೇನ್ಸ್ ಪ್ರೋಗ್ರಾಮ್. ಅಂದರೆ ಈವನ್ ರ್ಯಾಂಕಲ್ಲಿ ಇರೋರು ಕೂಡ ನಿಮಗೆ KS ಅಂತ ತಗೊಂಡ್ರು ಆಲ್ರೆಡಿ ಅವರು ಗ್ರೂಪ್ ಬಿ ಪೋಸ್ಟಲ್ಲಿ ಇದ್ದರೆ, ಅದರ್ವೈಸ್ ಯು ಕ್ಯಾನ್ ಸೇ ಅಸಿಸ್ಟೆಂಟ್ ಕಮಿಷನರ್, DYSP, ತಹಶೀಲ್ದಾರ್, ಈ 3 ಪೋಸ್ಟಲ್ಲಿ ಇತ್ತು. ಓಕೆ, ಈ 3 ಪೋಸ್ಟ್ ಬಿಟ್ಟು ಬೇರೆ ಯಾವುದೇ ಪೋಸ್ಟ್ ಸಿಕ್ಕರು ದೇ ವಿಲ್ ಅಗೇನ್ ರೈಟ್ ದ KS ಎಕ್ಸಾಮ್. ಈ 26ಗೆ ಅಗೇನ್ ದೇ ವಿಲ್ ಕಮ್ ಬ್ಯಾಕ್ ಅಂಡ್ ಕಾಂಪೀಟ್ ವಿತ್ ಯು. ದಿಸ್ ಈಸ್ ದ ಲೆವೆಲ್ ಆಫ್ ಕಾಂಪಿಟೇಷನ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಫೈನ್, ದಟ್ ಮೀನ್ಸ್ ದ ಕಾಂಪಿಟೇಷನ್ ಈಸ್ ವೆರಿ ಟೈಟ್. ದಟ್ಸ್ ದ ಪಾಯಿಂಟ್ ಅಷ್ಟೇ ಇಲ್ಲಿ. ಓಕೆ ಸರ್, ಇಲ್ಲಿವರೆಗೂ ನೋಡಿದೆ ಈ ಟಾಪರ್ ಟೆಸ್ಟಿಮೋನಿಯಲ್ಸ್ ಆಯಿತು. ಸೊ ಐ ವಿಲ್ ಟೆಲ್ ಯು ಅಬೌಟ್ ದ ಫ್ಯಾಕಲ್ಟೀಸ್ ಒನ್ಸ್ ಅಗೇನ್. ಸಿ, ಯಾವ ಫ್ಯಾಕಲ್ಟಿ ಇದೆ ಅಂತಂದರೆ, ಆಲ್ರೆಡಿ PSIಗೆ ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ, ಸೆಲೆಕ್ಟ್ ಆಗಿದ್ದಾರೆ. ಆ್ಯಕ್ಚುಲಿ ಅವರ ಕಡೆಯಿಂದ ನಿಮಗೆ ಬೇಸಿಕ್ ಕ್ಲಾಸಸ್ ಎಲ್ಲ, ಫೌಂಡೇಶನ್ ಕ್ಲಾಸಸ್, NCERT ಫೌಂಡೇಶನ್ ಕ್ಲಾಸಸ್ ಫಸ್ಟ್ ಕೊಡ್ತೀವಿ. ಸೊ ಆ ಕ್ಲಾಸಸ್ ನಿಮಗೆ PSI ಆಲ್ರೆಡಿ ಈಸ್ ಇನ್ ದ PSI ಈಗ ವರ್ಕ್ ಮಾಡ್ತಿದ್ದಾರೆ. ದೇ ಹ್ಯಾವ್ ಡನ್ ಬ್ಯಾಂಕ್ ಮ್ಯಾನೇಜರ್, ಹಿ ಹ್ಯಾಸ್ ಡನ್ ಎಕನಾಮಿಕ್ ಕ್ಲಾಸಸ್. ಓಕೆ, ದೆನ್ KS ಇಂಟರ್ವ್ಯೂ ಅಪಿಯರ್ ಆಗಿರೋರು ಅಂಡ್ ದೇ ಆರ್ ವೇಟಿಂಗ್ ಫಾರ್ ದ ರಿಸಲ್ಟ್ಸ್. UPSC IAS ಎಕ್ಸಾಮ್ ಇಂಟರ್ವ್ಯೂ ಮತ್ತೆ ಮೇನ್ಸ್ ಬರ್ತಿದ್ದು ಇಂಟರ್ವ್ಯೂಗೆ ಅಪಿಯರ್ ಆಗ್ತಿರೋ ಕ್ಯಾಂಡಿಡೇಟ್ಸ್ ಇಂದಾನೆ ನಿಮಗೆ ಕ್ಲಾಸಸ್ ಆಗಲಿ, ಮೆಂಟರ್ಶಿಪ್ ಆಗಲಿ, ನೋಟ್ಸ್ ಆಗಲಿ ಪ್ರಿಪೇರ್ ಆಗ್ತಿರೋದು. ಅಂಡ್ ಡೆಫಿನೆಟ್ಲಿ ದೇರ್ ಆರ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಸ್ ವೆಲ್. ಸೊ ದಿಸ್ ಈಸ್ ಅಬೌಟ್ ಫ್ಯಾಕಲ್ಟಿ. ತುಂಬ ಜನ ಕೇಳ್ತಿದ್ರು. ಓಕೆ ಫೈನ್, ಮೂವ್ ಆನ್. ಸೊ ನಿಮಗೆ ಮೇನ್ಸ್ ಅಂತ ಬಂದಾಗ ವಿ ವಿಲ್ ಮೇಡ್ ಎ ಪ್ರೈವೇಟ್ ಗ್ರೂಪ್ಸ್ ಮಾಡ್ತೀವಿ ನಿಮಗೆ ಸಪ್ರೇಟ್ ಆಗಿ. ಸೊ ದೇರ್ ಮೆಂಟರ್ಶಿಪ್ ಅಲ್ಲಿ ಒಬ್ಬೊಬ್ಬರನ್ನ ಮೆಂಟರ್ ಮಾಡಿ ನಿಮಗೆ ಪರ್ಸನಲ್ 1-on-1 ಮೆಂಟರ್ಶಿಪ್ ಇರುತ್ತೆ. ಓಕೆ ಫೈನ್. ಈಗ ಇನ್ವೈಸ್ ಕ್ಲಾಸಸ್ಗೂ ಅದರ್ ಕ್ಲಾಸಸ್ಗೂ ಡಿಫ್ರೆನ್ಸ್ ಏನು ನೋಡ್ತಾ ಬರೋಣ ಬನ್ನಿ. ಓಕೆ ಸರ್, ಏನು ನಿಮ್ಮ ಕಡೆ ಸ್ಪೆಷಲ್ ಇದೆ? ಐ ವಿಲ್ ಎಕ್ಸ್ಪ್ಲೈನ್ ಒನ್ ಬೈ ಒನ್. ಎಸ್, ಈ ಸ್ಲೈಡಲ್ಲಿ ನೋಡಿ, ದಿಸ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಟೀಚ್ ಯು. PBS ಅಪ್ರೋಚ್. ಇದುವರೆಗೂ ನೀವು ಯೂಟ್ಯೂಬ್ ವಿಡಿಯೋ ನೋಡಿದ್ದೀರಾ ಅಂತಂದರೆ ಯು ಕಮ್ ಟು ನೋ ದಟ್. ಪ್ರಿಯಾರಿಟಿ ಬೇಸ್ಡ್ ಸ್ಟಡಿ ಅಂತ. ಸಿ, ಇಲ್ಲಿ ನೀವು ಯಾವುದೇ ರೀತಿಯಾದಂತಹ ಸಬ್ಜೆಕ್ಟ್ನ ಸ್ಕಿಪ್ ಮಾಡೋದಿರೋದಿಲ್ಲ. ಎಲ್ಲ ಸಬ್ಜೆಕ್ಟು ಓದಬೇಕಾಗುತ್ತೆ, ಬಟ್ ಯು ನೀಡ್ ಟು ಚೂಸ್ ವಿಚ್ ಈಸ್ ದ ಫಸ್ಟ್ ಪ್ರಿಯಾರಿಟಿ ಅಂತ. ಓಕೆ, ದಟ್ಸ್ ಹೌ ಇಟ್ ಈಸ್. ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀವಿ, ಡೋಂಟ್ ವರಿ. ಇಲ್ಲಿ ನೋಡಿ, ಸೊ ನಾನು ಕೂಡ ಕೋಚಿಂಗ್ ತಗೊಂಡಿದ್ದೆ. ಓಕೆ, ಇಟ್ ಈಸ್ ಇನ್ ಐ ಥಿಂಕ್ 8 years ಬ್ಯಾಕ್. ಇಲ್ಲಿ ಯಾವ ಥರ ಇತ್ತು ಅಂತಂದರೆ ಕ್ಲಾಸಸ್ಸು ಒಂದೇ ಕ್ಲಾಸ್ ಆ್ಯಕ್ಚುಲಿ. ಒನ್ಸ್ ಅಗೇನ್ ದೇರ್ ಇಸ್ ಎ ಒನ್ ಕ್ಲಾಸ್. ಸಪೋಸ್ ಪ್ರಿಯಾಂಬಲ್ ಅಂತ ಒಂದು ಟಾಪಿಕ್ ಇದೆ ಯಾವುದರಲ್ಲಿ, ಪಾಲಿಟಿಯಲ್ಲಿ ಪೀಠಿಕೆ ಅಂತ ಬರುತ್ತೆ. ಕಾನ್ಸ್ಟಿಟ್ಯೂಷನಲ್ ಪ್ರಿಯಾಂಬಲ್ ಅಂತ ಬಂದಾಗ ಒಂದು ಕ್ಲಾಸ್ ಇರುತ್ತೆ. ಇದರಲ್ಲೇ ನಿಮಗೆ ಪ್ರಿಲಿಮ್ಸು ಕವರ್ ಆಗುತ್ತೆ. ಸೊ ದೇ ವಿಲ್ ಎಕ್ಸ್ಪ್ಲೈನ್ ಐ ಥಿಂಕ್ 2 to 3 hours ಒಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದರಲ್ಲೇ ನಿಮಗೆ ಪ್ರಿಲಿಮ್ಸ್, ಮೇನ್ಸ್ ಕಂಟೆಂಟ್, ಇಂಟರ್ವ್ಯೂ ಕಂಟೆಂಟ್. ಸೇಮ್ ವಿತ್ ಜಿಯೋಗ್ರಫಿ ಅಂತ ತಗೊಳ್ಳಿ. ಇಂಡಿಯನ್ ಜಿಯೋಗ್ರಫಿ ಅಂತ ಕ್ಲಾಸಸ್ ನಿಮಗೆ ಯೂಶಲಿ ಒಂದು 10 to 15 hours ಇರುತ್ತೆ. ಓಕೆ, ಇದರಲ್ಲೇ ನಿಮಗೆ ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ ಎಲ್ಲವೂ ಇಲ್ಲೇ ಕವರ್ ಆಗುತ್ತೆ. ಅಂದರೆ ಒಂದೇ ಟೈಮ್ ಇದೊಂಥರ ಏನು ಮಾಡ್ತಾರೆ ಅಂತಂದರೆ, ಒಂದೇ ಸರಿ ಪ್ರಿಲಿಮ್ಸ್ ಆಗಲಿ, ಮೇನ್ಸ್ ಆಗಲಿ, ಇಂಟರ್ವ್ಯೂ ಪ್ರಿಪೇರ್ ಆಗುವಂಥ, ಹೆಲ್ಪ್ ಆಗುವಂಥ ಕ್ಲಾಸಸ್ ಒಂದೇ ಕಡೆ ಮಾಡ್ತಾರೆ. ದಿಸ್ ಈಸ್ ಹೌ ಐ ಹ್ಯಾವ್ ಟೇಕನ್ ಆ್ಯಕ್ಚುಲಿ. ಇದೇ ಥರ ನಾನು ತಗೊಂಡಿರೋದು. ಬಟ್ ವಿ ನೋ ದಟ್ 2024, ದಟ್ ಮೀನ್ಸ್ KS ಈಗ ಹೊಸ ನೋಟಿಫಿಕೇಶನ್, ಈಗ ರಿಸಲ್ಟ್ ವೇಟ್ ಮಾಡ್ತಿದ್ವಲ್ಲ, ಈ ಒಂದು ಪ್ರಿಯರ್ ಟ್ರೆಂಡೇ ಬೇರೆ ಇತ್ತು 2024. ಈಗ ಕ್ವಶನ್ ಪೇಪರ್ಸ್ ಇವನ್ ನೀವು ಗ್ರೂಪ್ C, ಗ್ರೂಪ್ B ನೋಡಿದ್ರೇನೆ ಗೊತ್ತಾಗುತ್ತೆ ಯಾವ ಥರ ಕ್ವಶನ್ ಪೇಪರ್ಸ್ ಚೇಂಜ್ ಆಗಿದೆ ಅಂತ. ದಟ್ಸ್ ವೈ ವಿ ಕಮ್ ಅಪ್ ವಿತ್ ಅ ನ್ಯೂ ಅಪ್ರೋಚ್. ಇದು ಕಂಪ್ಲೀಟ್ಲಿ ನ್ಯೂ ಅಪ್ರೋಚ್ ಆ್ಯಕ್ಚುಲಿ. ಓಕೆ, ಹೌ ಇಟ್ ಈಸ್ ಅಂತ ನೋಡೋಣ ಬನ್ನಿ. ಸೊ ಇದರ ಬಗ್ಗೆ ಕಂಪ್ಲೀಟ್ ಸ್ಲೈಡಲ್ಲಿ ಐ ವಿಲ್ ಎಕ್ಸ್ಪ್ಲೇನ್ ದಟ್. ಸಿ, ದಿಸ್ ಈಸ್ ಹೌ ದ ಆಕ್ಚುಯಲ್ ಇನ್ವೈಸ್ ಅಕಾಡೆಮಿ PBS foundation classes. Okay, this is specifically for KS 2026. It includes prelims, mains and interview stage. ಇಲ್ಲಿ ನೋಡಿ, ನಿಮಗೆ ಫಸ್ಟು ನಾವೇನು ಮಾಡ್ತೀವಿ ಅಂತಂದರೆ KS ಪ್ರಿಲಿಮ್ಸ್ ಪ್ಲಸ್ ಮೇನ್ಸು PYQನ ಫಸ್ಟ್ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ UPSC PYQ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಟ್ರೆಂಡ್ ಚೇಂಜ್ ಆಗಿರೋದ್ರಿಂದ ನೀವು UPSC ಲೆವೆಲ್ ಪ್ರಿಪೇರ್ ಆಗಬೇಕು. ಅದರದ್ದು ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ಪ್ರಿಲಿಮ್ಸ್ ಬೋತ್ ಮೇನ್ಸ್ ಡಿಸ್ಕಷನ್ ಆಗುತ್ತೆ. ಥರ್ಡ್ ಒನ್ ಬಂದು ಬೇಸಿಕ್ NCERT ಕ್ಲಾಸಸ್. ಸೇಮ್ ಕ್ಲಾಸಸ್ ವಿ ಹ್ಯಾವ್ ಗಿವನ್ ಫಾರ್ ಅದರ್ UPSC IAS. ಅಲ್ಲಿ ಕೂಡ ಬೇಸಿಕ್ NCERT ಕ್ಲಾಸಸ್ ಮೆಂಟರ್ಶಿಪ್ ಅಲ್ಲಿ ಪ್ರೊವೈಡ್ ಮಾಡ್ತಿದ್ವಿ. ಓಕೆ, ಅಂಡ್ AO ಎಕ್ಸಾಮ್ ಆಗಲಿ, ಓಕೆ,
ದೆನ್ ಯು ಕ್ಯಾನ್ ಸೇ ಅದರ್ ಗ್ರೂಪ್ ಬಿ ಗ್ರೂಪ್ ಸಿ ಎಕ್ಸಾಮ್ ಕೂಡ ನಾವು ಕೊಟ್ಟಿದ್ದೀವಿ. ಸೇಮ್ ಕ್ಲಾಸಸ್, NCERT ಕ್ಲಾಸಸ್, ಸೇಮ್ ಕ್ಲಾಸಸ್ ಯು ವಿಲ್ ಆಲ್ಸೋ ಗೆಟ್ ಫಾರ್ KS ಎಕ್ಸಾಮ್. ಸೊ KS ಎಕ್ಸಾಮ್ಗೆ ಇದೇ NCERT ಕ್ಲಾಸಸ್ ಥರ್ಡ್ ಆಪ್ಷನ್. ಸೊ ಫಸ್ಟ್ ನಿಮಗೆ KS PYQ ಮಾಡಬೇಕಾಗುತ್ತೆ, ಸೆಕೆಂಡ್ UPSC, ಥರ್ಡ್ NCERT ಕ್ಲಾಸಸ್. ನೆಕ್ಸ್ಟ್ PBS ಕ್ಲಾಸಸ್ ಅಂತ ಬರುತ್ತೆ. ಐ ವಿಲ್ ಎಕ್ಸ್ಪ್ಲೇನ್ ವಾಟ್ ಯು ಮೀನ್ ಬೈ PBS. ದೆನ್ ಅಡ್ವಾನ್ಸ್ ಕ್ಲಾಸಸ್ ಇರುತ್ತೆ ಅಂಡ್ ಮೆಂಟರ್ಶಿಪ್ ಇರುತ್ತೆ. ಎವ್ರಿ ವೀಕಲ್ಲಿ 2 ಸೆಷನ್ಸ್ ಮೆಂಟರ್ಶಿಪ್ ಇರುತ್ತೆ 1-on-1. ದೆನ್ 4 ಮಂತ್ಸು ಫಿಕ್ಸ್ಡ್ ಶೆಡ್ಯೂಲ್ ಇರುತ್ತೆ. ನೀವು 6 to 8 hours ಓದಬೇಕಾಗುತ್ತೆ ಎವ್ರಿ ಡೇ. ಇದು ಓವರ್ ಆಲ್ ಪಿಕ್ಚರ್. ಇಲ್ಲಿ ನಿಮಗೆ ಪ್ರಿಲಿಮ್ಸ್, ಮೈನ್ಸ್ ಅಂಡ್ ಇಂಟರ್ವ್ಯೂ ಆಲ್ಮೋಸ್ಟ್ 3 to 4 ಟೈಮ್ಸ್ ರಿವಿಷನ್ ಆಗುತ್ತೆ. ಯಾಕೆಂತಂದ್ರೆ ಫಸ್ಟ್ ನೀವು PYQ ಡಿಸ್ಕಸ್ ಮಾಡ್ತೀವಾ, ಕಂಟೆಂಟ್ ಡಿಸ್ಕಷನ್ ಮಾಡ್ತೀವಿ. ಇಲ್ಲಿ ಬರೀ PYQ ಕ್ವಶನ್ ಪೇಪರ್ ಅಂಡ್ ಸಿನಾಪ್ಸಿಸ್ ಅಷ್ಟೇ ಅಲ್ಲ, ವಿಡಿಯೋ ಡಿಸ್ಕಷನ್ಸ್ ಕೂಡ ಇರುತ್ತೆ. ಸೊ ಈ ಒಂದು ಐ ನೆವರ್ ಫೌಂಡ್ ಎನಿವೇರ್ ಆಕ್ಚುಲಿ. ಯಾವುದೇ ಕೋಚಿಂಗ್ ಅಲ್ಲಿ ಫಸ್ಟ್ ಇದನ್ನ ಮಾಡಲ್ಲ, ಡೈರೆಕ್ಟ್ಲಿ ಸ್ಟಾರ್ಟ್ ವಿತ್ ದ ಕ್ಲಾಸಸ್. ಕ್ಲಾಸ್ ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ ವಿ ಹ್ಯಾವ್ ಕ್ರಿಯೇಟೆಡ್ ಎ ನ್ಯೂ ಅಪ್ರೋಚ್. ಫಸ್ಟ್ ನಾವು PYQ ಮಾಡಬೇಕು, ಆ ಬೇಸಿಸ್ ಮೇಲೆ ನಾವು ಓದಬೇಕು ಅಂತ. ಬಿಕಾಸ್ ವಿ ನೀಡ್ ಟು ಕ್ಲಿಯರ್ ದ ಎಕ್ಸಾಮ್. ದಟ್ ಇಸ್ ಮೈ ಮೋಟಿವ್. ಯಾರೇ ಈ ಫೀಲ್ಡ್ಗೆ ಬರ್ತೀವಿ ಅಂತಂದ್ರು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು. ದಟ್ ಇಸ್ ದ ಮೇನ್ ಮೋಟಿವ್ ಅಲ್ವಾ. ಸೊ ಅದಕ್ಕೆ ಏನಾಗುತ್ತೆ, ಅದಕ್ಕೆ ಒಂದು ರೈಟ್ ಅಪ್ರೋಚ್ ಏನು, ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಹಿಯರ್. ಓಕೆ, ಫಸ್ಟ್ ನಿಮಗೆ ಫೌಂಡೇಶನ್ ಏನು ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ KS ಪ್ರೀವಿಯಸ್ ಇಯರ್ ಕ್ವಶನ್ಸ್. ಫಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಪ್ಯಾಟರ್ನ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಡೆಪ್ತ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್ ಆಫ್ KPSC KS ಎಕ್ಸಾಮ್. ಅದಕ್ಕೆ ನಮ್ಮ ಹತ್ರ ಇನ್ಫಾರ್ಮೇಶನ್ ಏನಿದೆ, ಅವರು ಕ್ವಶನ್ ಪೇಪರ್ಸ್ ಇದೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್. ಓಕೆ, ಬೋತ್ ಪ್ರಿಲಿಮ್ಸ್ ಆಗಲಿ ಮೇನ್ಸ್ ಆಗಲಿ ಎರಡೂ ಕ್ವಶನ್ ಪೇಪರ್. ಫಸ್ಟ್ ನಾವು ನಾಟ್ ಓನ್ಲಿ ಕ್ವಶನ್ ಪೇಪರ್ ಪ್ರೊವೈಡ್ ಮಾಡೋದೇ ಇಲ್ಲ, ಆಲ್ರೆಡಿ ಕ್ವಶನ್ ಪೇಪರ್ನ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿದ್ದೀನಿ, ವೆಬ್ಸೈಟಲ್ಲಿ ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಬಟ್ ಇಲ್ಲಿ ನಿಮಗೆ ವಿಡಿಯೋ ಡಿಸ್ಕಷನ್ಸ್ ಅಂದರೆ ಕ್ವಶನ್ ಪೇಪರ್ ಯಾವ ಥರ ಬಂದಿತ್ತು ಆ ವರ್ಷ, ಯಾಕೆ ಆ ಥರ ಬಂತು, ಆ ಟ್ರೆಂಡ್ ಏನಿದೆ, ಇದನ್ನ ನಿಮಗೆ ವಿಡಿಯೋ ಡಿಸ್ಕಷನ್. ಫಸ್ಟ್ ಥಿಂಗ್, ದಿಸ್ ಈಸ್ ದ ಫಸ್ಟ್ ಥಿಂಗ್. ನಾ ಹೇಳಿದೆ ನಿಮಗೆ 8 ಅಪ್ರೋಚ್ ಇದೆ, 8 ಸ್ಟೆಪ್ಸ್ ಇದೆ. ಅದರಲ್ಲಿ ಫಸ್ಟ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಓಕೆ, ಇಲ್ಲಿ 4 ವರ್ಷದ ನಿಮಗೆ KS ಕ್ವಶನ್ ಪೇಪರ್ ಸಿಗ್ತವೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಲ್ಮೋಸ್ಟ್ 2015 ಇಟ್ಕೊಂಡ್ರು. ಓಕೆ, ಅಂಡ್ 2 years ಆಫ್ UPSC ಈ ಟ್ರೆಂಡ್ ಏನಿದೆ. ಓಕೆ, ಅಂಡ್ ವಿ ಕಂಬೈನ್ ಟುಗೆದರ್, ಇವೆರಡನ್ನೂ ಕಂಬೈನ್ ಮಾಡಿ ನಿಮಗೆ PYQ ಡಿಸ್ಕಷನ್ ಮಾಡ್ಕೊಡ್ತೀವಿ. ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ಐ ಹೋಪ್ ಯು ಅಂಡರ್ಸ್ಟುಡ್. ಯಾಕೆ ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆರ್ ದ ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ನಿಮಗೆ ಎಕ್ಸಾಮ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡುವಂಥದ್ದು ಇದು. ಎಲ್ಲರೂ ಓದ್ತೀವಿ, ಕರೆಕ್ಟಾ, ಓದೋದು ಎಲ್ಲರೂ ಓದ್ತೀವಿ. ಆದರೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಬರೋದು, ಟಾಪರ್ ಆಗೋದು ಎಲ್ಲರೂ ಟಾಪರ್ ಆಗೋಕ್ಕಾಗುತ್ತಾ? ಟಾಪರ್ ಆಗಬೇಕು ಅಂತಂದ್ರೆ ಅವರ ಅಪ್ರೋಚೇ ಬೇರೆ ಇರುತ್ತೆ, ಪ್ರತಿಯೊಂದು ಅವ್ರು ಓದೋ ಮೆಥಡ್ ಬೇರೆ ಇರುತ್ತೆ. ಗಾಟ್ ಇಟ್? ಅವರ ರಿವಿಷನ್ ಮೆಥಡ್ ಬೇರೆ ಇರುತ್ತೆ. ಇವೆಲ್ಲವೂ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮೇಲೆ ಡಿಪೆಂಡ್ ಆಗಿರ್ತವೆ. ಗಾಟ್ ಇಟ್? ದಟ್ಸ್ ವೈ ಫಸ್ಟ್ ವಿ ವಿಲ್ ಡೂ KS ಪ್ರೀವಿಯಸ್ ಇಯರ್ ಕ್ವಶನ್. ಆಲ್ರೆಡಿ ಇದು ನಿಮಗೆ ಅಪ್ಲೋಡ್ ಆಗಿದೆ, ನೀವು ಯೂಟ್ಯೂಬ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದೀವಿ ಸ್ಯಾಂಪಲ್ ವಿಡಿಯೋಸ್, ಅಂಡ್ ಕೋರ್ಸ್ ಅಲ್ಲಿ ನಿಮಗೆ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ. ನಾ ಹೇಳಿದ್ನಲ್ಲ 8 members ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಅಂತ. ದೇ ಆಲ್ರೆಡಿ ವಾಚಿಂಗ್ ದೀಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂಡ್ NCERT ಕ್ಲಾಸಸ್ ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಇದು ರೆಕಾರ್ಡೆಡ್ ಪ್ರೊವೈಡ್ ಮಾಡೋದ್ರಿಂದ ನಿಮಗೆ ಐ ಟೆಲ್ ಯು ಡೀಟೇಲ್ ಆಗಿ 4 month ಹೆಂಗ್ ಕಂಪ್ಲೀಟ್ ಆಗುತ್ತೆ ಅನ್ನೋದು. ದಿಸ್ ಈಸ್ ಆಲ್ ಅಬೌಟ್ KS PYQ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಬನ್ನಿ, ಸೆಕೆಂಡ್ ಸ್ಟೆಪ್ ಅಲ್ಲಿ ವಿ ವಿಲ್ ಡೀಲ್ ವಿತ್ UPSC ಪ್ರೀವಿಯಸ್ ಇಯರ್ ಕ್ವಶನ್ಸ್. ಲಾಸ್ಟ್ 2 years ಇದೆಯಲ್ಲ, ಸೊ ಈ ಒಂದು ಟ್ರೆಂಡ್ ನಿಮಗೆ ಗೊತ್ತಾಗಬೇಕು. UPSC ಅಲ್ಲಿ ಯಾವ ತರ ಕ್ವಶನ್ಸ್ ಬರ್ತಿದೆ, ಅದು ಯಾವ ತರ. ನೀವು KS 2024 ಪ್ರಿಲಿಮ್ಸ್ ನೋಡಿ ಒಂದ್ಸರಿ, ಡಿಸೆಂಬರ್ ಆದಂತ ಪ್ರಿಲಿಮ್ಸ್ ಅಲ್ಲಿ ಆಲ್ಮೋಸ್ಟ್ 30+ ಕ್ವಶನ್ಸ್ UPSC ಆಸ್ ಇಟ್ ಈಸ್ ಬಂದಿದೆ. ಜಸ್ಟ್ ನಂಬರ್ ಚೇಂಜ್ ಇರ್ಬೋದು, ಓಕೆ, ಜಸ್ಟ್ ಒಂದು ಸ್ಟೇಟ್ಮೆಂಟ್ ಚೇಂಜ್ ಇರ್ಬೋದು, ಬಟ್ 30+ ಕ್ವಶನ್ಸ್ UPSC ಇಂದ ಬಂದಿದೆ. ದಟ್ ಮೀನ್ಸ್ KPSC ಈಸ್ ಮೂವಿಂಗ್ ಟುವರ್ಡ್ಸ್ UPSC ಪ್ಯಾಟರ್ನ್. ಸೊ ಹಾಗಾಗಿ UPSC PYQs ನಾಟ್ ಓನ್ಲಿ ಕ್ವಶನ್ ಪೇಪರ್ಸ್, ನಾಟ್ ಓನ್ಲಿ ಸಿನಾಪ್ಸಿಸ್, ಬಟ್ ಆಲ್ಸೋ ವಿಡಿಯೋ ಡಿಸ್ಕಷನ್ಸ್. ದಿಸ್ ಈಸ್ ದ ಫಸ್ಟ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಡೂ. ಗಾಟ್ ಇಟ್? ಸೊ KPSC PYQ ಆಯ್ತು, UPSC PYQ ಆಯ್ತು. ಈಗ ನಿಮಗೆ ಗೊತ್ತಾಯ್ತು ಏನು ಓದಬೇಕು, ಎಷ್ಟು ಡೆಪ್ತ್ ಅಲ್ಲಿ ಓದಬೇಕು ಅಂತ ನಿಮಗೆ ಗೊತ್ತಾಯ್ತು, ಕರೆಕ್ಟಾ? ಪ್ಯಾಟರ್ನ್ ಸಿಕ್ತು, ಒಂದು ಟ್ರೆಂಡ್ ಸಿಕ್ತು ನಿಮಗೆ. ಸೊ ನೆಕ್ಸ್ಟ್ ಏನ್ ಮಾಡಬೇಕು? ಎಸ್, NCERT ಕ್ಲಾಸಸ್. ನೀವು ಯಾವುದೇ ಎಕ್ಸಾಮ್ ತಗೊಳ್ಳಿ, ವೆದರ್ ಇಟ್ ಈಸ್ ಗ್ರೂಪ್ C ಆಗಿರ್ಬೋದು, B ಆಗಿರ್ಬೋದು, ಗ್ರೂಪ್ A ಎಕ್ಸಾಮ್ ಆಗಿರ್ಬೋದು, IAS ಎಕ್ಸಾಮ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, ಎಲ್ಲದಕ್ಕೂ ಬೇಸಿಕ್
ಫೌಂಡೇಶನ್ ಯಾವುದು ಅಂತಂದರೆ NCERT ಕ್ಲಾಸಸ್. ಸೊ ದಟ್ಸ್ ವೈ ಫಸ್ಟ್ ನಿಮಗೆ NCERT ಕ್ಲಾಸಸ್ ಕೊಡ್ತೀವಿ. ಆಲ್ ದ ಸಬ್ಜೆಕ್ಟ್ಸ್ ಆಲ್ರೆಡಿ ರೆಕಾರ್ಡೆಡ್ ಆಗಿದೆ. ಇದು ನಿಮಗೆ ರೆಕಾರ್ಡೆಡ್ ವರ್ಷನಲ್ಲಿ ಕೊಡ್ತೀವಿ. ಯು ಕ್ಯಾನ್ ವಾಚ್ ಇಟ್ ಎನಿ ಟೈಮ್. ಸೊ ನೀವು ವರ್ಕಿಂಗ್ ಪ್ರೊಫೆಷನಲ್ ಆಗಿರಲಿ ಇಲ್ಲ ಸ್ಟೂಡೆಂಟ್ ಆಗಿರಲಿ, ಓಕೆ, ವೆದರ್ ಯು ಆರ್ ವರ್ಕಿಂಗ್ ಇನ್ ಪ್ರೈವೇಟ್ ಆರ್ಗನೈಸೇಷನ್ ಆರ್ ಗೌರ್ನಮೆಂಟ್ ಆರ್ಗನೈಸೇಷನ್, ನಿಮ್ಮ ಫ್ರೀ ಟೈಮಲ್ಲಿ ಯು ಕ್ಯಾನ್ ವಾಚ್ ಇಟ್. ಸೊ ನಿಮಗೆ ಶೆಡ್ಯೂಲ್ ಕೊಡ್ತೀವಿ. 2 ಡೇಸಲ್ಲಿ ಯು ಹ್ಯಾವ್ ಟು ಫಿನಿಶ್ ದ ಟಾರ್ಗೆಟ್. ಥರ್ಡ್ ಡೇ ನಿಮಗೆ ಮೆಂಟರ್ಶಿಪ್ ಇರುತ್ತೆ ಎವ್ರಿ ಥರ್ಡ್ ಡೇ. ಸೊ ಈ ಥರ ಬೇಸಿಕ್ NCERT ಕ್ಲಾಸಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ದಿಸ್ ಈಸ್ ದ ಥರ್ಡ್ ಸ್ಟೆಪ್. ಇಲ್ಲಿ ನಿಮಗೆ ಗೊತ್ತಾಗುತ್ತೆ, ಕ್ಲಾರಿಟಿ ಬರುತ್ತೆ. ಓಕೆ, NCERT ಯಾಕೆ ಇಂಪಾರ್ಟೆಂಟು, ಯಾಕೆ ಇವ್ರು ಫಸ್ಟ್ ಇದನ್ನು ಟೀಚ್ ಮಾಡ್ತಿದ್ದಾರೆ ಅಂತ ನಿಮಗೆ ಕ್ಲಾಸಸ್ ಮಾಡಿದಾಗ ಗೊತ್ತಾಗುತ್ತೆ. ಗಾಟ್ ಇಟ್? ಅಲಾಂಗ್ ವಿತ್ ದ ಕ್ಲಾಸಸ್ NCERT ಎಲ್ಲ ಸಬ್ಜೆಕ್ಟು ಮಾಡ್ಕೊಡ್ತೀವಿ, ಇನ್ಕ್ಲೂಡಿಂಗ್ CSAT. ದಟ್ ಮೀನ್ಸ್ ಕ್ವಾಂಟ್ ಅಂಡ್ ಆಪ್ಟಿ ರೀಸನಿಂಗ್ ಅಂತ ಬರುತ್ತೆ. ಆಲ್ಮೋಸ್ಟ್ ನಿಮಗೆ ಒಂದು 20 ಕ್ವಶನ್ಸ್ ಕ್ವಾಂಟ್ ಅಂಡ್ ರೀಸನಿಂಗ್ ಸಿಗುತ್ತೆ. ಆ ಎಲ್ಲ ಕ್ಲಾಸಸ್ ಇಲ್ಲಿ ಅಪ್ಲೋಡ್ ಮಾಡ್ತೀವಿ. ದಿಸ್ ಈಸ್ ಮೋರ್ ದೆನ್ ಎನಫ್ ಫಾರ್ ದ ಪ್ರಿಲಿಮ್ಸ್. ಐ ವಿಲ್ ಶೋ ಯು ಆ್ಯಕ್ಚುಲಿ ಇದು ಎಷ್ಟು ಹೆಲ್ಪ್ ಆಗಿದೆ ಸ್ಟೂಡೆಂಟ್ಸ್ಗೆ ಅಂತ. ಅದರ ಜೊತೆಗೆ ಎಕ್ಸ್ಟ್ರಾ ಏನು ಸಿಗುತ್ತೆ ಅಂತಂದರೆ, ಇದನ್ನ ಬರೀ ಓದೋದೊಂದೇ ಅಲ್ಲ, ಇದನ್ನು ಹೇಗೆ ನೆನಪಿಡಬೇಕು, ದಟ್ಸ್ ಎ ಮೋರ್ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ನೀವು ಎಷ್ಟು ಓದಿದ್ದೀರಾ ಅಂತ ನೋಬಡಿ ವಿಲ್ ಆಸ್ಕ್, ರೈಟ್? ಏನು ಕೇಳ್ತಾರೆ ಹೇಳಿ? ಎಕ್ಸಾಮ್ ನಾವು ಕ್ವಶನ್ ಕೊಟ್ಟಿದ್ದೀರಿ, ವೆದರ್ ಯು ಆರ್ ಏಬಲ್ ಟು ಆನ್ಸರ್ ದಟ್. ದಟ್ ಈಸ್ ದ ಕ್ವಶನ್, ದಟ್ ಇಸ್ ದ ಹೋಲ್ ಪಾಯಿಂಟ್ ಇಯರ್. ಸೊ ಹಾಗಾಗಿ ಇದನ್ನು ಹೇಗೆ ನೆನಪಿಡಬೇಕು, ಇಲ್ಲಿ ನಿಮಗೆ ತುಂಬ ಟ್ರಿಕ್ಸ್ ಬರುತ್ತೆ. ಓಕೆ, ಮೆಮರಿ ಟೆಕ್ನಿಕ್ಸ್ ಬರುತ್ತೆ, ಕೆಲವೊಂದು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಹೌ ಯು ನೀಡ್ ಟು ರಿಮೆಂಬರ್ ದ ಎಂಟೈರ್ ಕಾನ್ಸೆಪ್ಟ್ಸ್ ಅನ್ನೋದನ್ನ ವಿ ಆರ್ ಗೋಯಿಂಗ್ ಟು ಗಿವ್ ಯು ಇನ್ ದ ಬೇಸಿಕ್ NCERT ಕ್ಲಾಸಸ್. ಓಕೆ ಸರ್, ಈ NCERT ಕ್ಲಾಸಸ್ ಇಂದ ಸ್ಟೂಡೆಂಟ್ಸ್ ಹೆಲ್ಪ್ ಆಗಿದೆಯಾ? ಮೋರ್ ದೆನ್ 100%. ಓಕೆ, ಹೌ? ಐ ವಿಲ್ ಶೋ ಯು. ಸೊ ಅನುಶ್ರೀ GR ಅಂತ ನಮ್ಮ ಸ್ಟೂಡೆಂಟ್ ಅವರು, ಆ್ಯಕ್ಚುಲಿ ಅಗ್ರಿಕಲ್ಚರ್ ಆಫೀಸರ್ ಸ್ಟೂಡೆಂಟ್. ಸೊ ಅಲ್ಲಿ ಕೂಡ NCERT ಕ್ಲಾಸಸ್ ಮಾಡಿದ್ದೀವಿ. ಅದೇ ಕ್ಲಾಸಸ್ಸೇ ನಿಮಗೂ ಪ್ರೊವೈಡ್ ಮಾಡ್ತಿರುವಂಥದ್ದು. ಓಕೆ, ಸಿ ದೇ ಆಲ್ಸೋ ಪೇಯ್ಡ್ ಸ್ಟೂಡೆಂಟ್ ಅವರು. ಆ್ಯಕ್ಚುಲಿ ನಾನು ಯಾವುದೇ ರೀತಿ ಫ್ರೀಯಾಗಿ ತುಂಬ ಜನಕ್ಕೆ ಮಾಡಿದ್ದೀವಿ. ಓಕೆ, ಗೈಡೆನ್ಸ್ ಆಗಲಿ, ಮೆಂಟರ್ಶಿಪ್ ಆಗಲಿ, ಯಾರೇ ಕೇಳಿ ಬಂದರೂ ವಿ ಹ್ಯಾವ್ ಹೆಲ್ಪ್ಡ್ ದೆಮ್, ಬಟ್ ವಿ ಆರ್ ನಾಟ್ ಕ್ಲೇಮಿಂಗ್ ಎನಿ ಬಡಿ. ಸೊ ಅವ್ರನ್ನ ಯಾರನ್ನೂ ನಾನು ಕ್ಲೇಮ್ ಮಾಡ್ತಿಲ್ಲ. ದೀಸ್ ಆರ್ ಆಲ್ ಅವರ್ ಪೇಯ್ಡ್ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಹಾರ್ಟ್ಫುಲ್ಲಿ ಐ ಥ್ಯಾಂಕ್ ದ ಎಂಟೈರ್ ಟೀಮ್ ಫಾರ್ ದ ಗ್ರೇಟ್ ಎಫರ್ಟ್ಸ್. ಐ ಹ್ಯಾವ್ ಬೀನ್ ಸೆಲೆಕ್ಟೆಡ್ ಆಸ್ ಅ ರಬ್ಬರ್ ಬೋರ್ಡ್ ಫೀಲ್ಡ್ ಆಫೀಸರ್. ಅವರು ರಬ್ಬರ್ ಬೋರ್ಡ್ ಫೀಲ್ಡ್ ಆಫೀಸರಾಗಿ ಸೆಲೆಕ್ಟ್ ಆಗಿದ್ದಾರೆ. ಕಾಸರಗೋಡು, ದೇ ವರ್ಕಿಂಗ್ ಇನ್ ಕಾಸರಗೋಡ್ ಫಾರ್ ಫಾಸ್ಟ್ 2 months. ನೌ ಐ ಹ್ಯಾವ್ ಕ್ಲಿಯರ್ ದ IFCO ಪ್ರಿಲಿಮ್ಸ್ ಆಲ್ಸೋ. ಇದೇ GK ಕ್ಲಾಸಸ್ ಅವರು ಎಲ್ಲೂ ತಗೊಂಡಿಲ್ಲ. ಶಿ ಆಲ್ಸೋ ಟೆಲ್ ದಟ್ ಕ್ಲಿಯರ್. ಇರ್ರೆಸ್ಪೆಕ್ಟ್ ಆಫ್ ಮಲ್ಟಿಪಲ್ ಸೋರ್ಸಸ್, ಅವ್ರು ಯಾವುದೇ ಮಲ್ಟಿಪಲ್ ಸೋರ್ಸಸ್ ಫಾಲೋ ಮಾಡಿದ್ರು. ನಮ್ಮ ಟೆಸ್ಟ್ ಸೀರೀಸ್ ಆಗಲಿ, ಜೊತೆ ಕರೆಂಟ್ ಅಫೇರ್ಸ್, ಇಟ್ ಈಸ್ ಹೆಲ್ಪಿಂಗ್ ಮೀ ಅ ಲಾಟ್ ಅಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ಗ್ರೇಟ್ ಗೈಡೆನ್ಸ್ ಫಾರ್ AO ಎಕ್ಸಾಮ್ ಆಲ್ಸೋ. ಸೊ AO ಎಕ್ಸಾಮ್ ಕೂಡ ನಾನು ತುಂಬ ಹೆಲ್ಪ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅಂತ, ಲೈಕ್ ಹೆಲ್ಪ್ ಆಗುತ್ತೆ ಅಂತ. ಈ ಎಕ್ಸಾಮ್ ಕೂಡ ನನಗೆ ಹೆಲ್ಪ್ ಆಗುತ್ತೆ ಅಂತ ಐ ಆಮ್ ಸ್ಟ್ರಾಂಗ್ಲಿ ಬಿಲೀವ್ ಅಂತ ಹೇಳ್ತಿದ್ದಾರೆ. ಶಿ ಇಸ್ ಆಲ್ರೆಡಿ ಸೆಲೆಕ್ಟೆಡ್ ಆಸ್ ರಬ್ಬರ್ ಬೋರ್ಡ್. ಅದೇ ರೀತಿ ಇನ್ನೊಬ್ಬ ಸ್ಟೂಡೆಂಟ್ ನೋಡಿ, ಆಲ್ರೆಡಿ ದೇ ಹ್ಯಾವ್ ಜಾಯಿನ್ ಫಾರ್ ಸ್ಪೆಸಿಫಿಕ್ ಪೇಪರ್ ಕೋರ್ಸ್. ನಮಗೆ ಇಲ್ಲಿ ಅಗ್ರಿ ಪೇಪರಲ್ಲಿ 2 ಇದ್ವಿ ಆ್ಯಕ್ಚುಲಿ, ಪೇಪರ್ 1 ಪೇಪರ್ 2 ಅಂತ. ಆಲ್ರೆಡಿ ಒಂದು ಬ್ಯಾಚಿಗೆ ಜಾಯ್ನ್ ಆಗಿದ್ರು ಅವರು ಮೊದಲು. ಸೊ ಅವರಿಗೆ ತುಂಬ ಹೆಲ್ಪ್ ಆಗಿದೆ ಆ್ಯಕ್ಚುಲಿ, ಸ್ಟಡಿ ನೋಟ್ಸ್ ಆಗಲಿ, ಕ್ಲಾಸಸ್ ಲೆಕ್ಚರ್ ಆಗಲಿ. ಓಕೆ, ದೆನ್ ದ ಕ್ಲಾಸಸ್ ಫಾರ್ AO ಎಕ್ಸಾಮ್, ದೇ ಆರ್ ಗುಡ್ ಅಂಡ್ ಕಾಂಪ್ರಹೆನ್ಸಿವ್, ನೈಸ್ ಎಕ್ಸ್ಪ್ಲನೇಷನ್ ವಿತ್ ಇಮೇಜಸ್ ಅಂಡ್ ನೋಟ್ಸ್. ನಿಮಗೆ ಕ್ಲಾಸಸ್ಸಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸಲ್ಲಿ ಯು ನೀಡ್ ಟು ಇನ್ಕ್ಲೂಡ್ ಇಮೇಜಸ್. ಬರೀ ಪ್ಲೇನ್ ಟೆಕ್ಸ್ಟ್ನ ಎಕ್ಸ್ಪ್ಲೇನ್ ಮಾಡಿದೆ ಯು ಕಾಂಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್. ಸೊ ಹಾಗಾಗಿ ಏನು ಮಾಡ್ತೀವಿ, ವಿ ಹ್ಯಾವ್ ಇನ್ಕ್ಲೂಡೆಡ್ ದ ಇಮೇಜಸ್ ಆಸ್ ವೆಲ್ ವೈಲ್ ಯು ಟೀಚಿಂಗ್. ಇಲ್ಲಿ ನೋಡಿ, ನೋಟ್ಸ್ ವೆರಿ ಕ್ರಿಸ್ಪ್ ಅಂಡ್ ಶಾರ್ಟ್ ವಿತ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕವರ್ಡ್, ಕೀಪಿಂಗ್ ದ ಸಿಲೆಬಸ್ ಆಸ್ ಪ್ರಿಯಾರಿಟಿ. ಥ್ಯಾಂಕ್ ಯು ಫಾರ್ ದ ಕ್ವಾಲಿಟಿ ಕ್ಲಾಸಸ್. ಸೊ ಈ ಥರ ನಾನು ಹೇಳ್ತಾ ಹೋದರೆ ತುಂಬ ಇದೆ, ಐ ಆಮ್ ಜಸ್ಟ್ ಗಿವಿಂಗ್ 1 or 2 ಗ್ಲಿಮ್ಸ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ NCERT ಕ್ಲಾಸಸ್. ನೆಕ್ಸ್ಟ್ ಬನ್ನಿ, ಟೆಸ್ಟ್ ಸೀರೀಸ್. ಆ್ಯಂಡ್ ನೀವು ಚಂದ್ರ ಲೇಔಟಲ್ಲಿ, ಓಕೆ, ಸೊ ಇಲ್ಲಿ 4 to 5 years ಇಂದ ಯಾರು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಾರಲ್ಲ, ನೀವು ಒಂದ್ಸರಿ ಅವ್ರನ್ನ ಮಾತಾಡಿಸಿ. ಈ ಹ್ಯಾಸ್ ವೆರಿ ಗುಡ್ ನಾಲೆಡ್ಜ್. ನೀವು ಏನೇ ಕೇಳಿದ್ರು, ಬುಕ್ ಬಗ್ಗೆ ಕೇಳಿದ್ರು ಹೇಳ್ತಾರೆ, ಟೆಸ್ಟ್ ಸೀರೀಸ್ ಬಗ್ಗೆ ಕೇಳಿದ್ರು ಯಾವ ಚೆನ್ನಾಗಿದೆ ಅಂತ ಹೇಳ್ತಾರೆ. ದೇ ಹ್ಯಾವ್ ವೆರಿ ಗುಡ್ ನಾಲೆಡ್ಜ್. ಆ್ಯಕ್ಚುಲಿ ಒಂದು ಕಾನ್ಸೆಪ್ಟ್ ಬಗ್ಗೆ ಕೇಳಿದ್ರೆ ದೇ ವಿಲ್ ಎಕ್ಸ್ಪ್ಲೈನ್ ಇನ್ ಡೀಟೇಲ್. ಬಟ್ ಆ ಥರ ಇರೋರೆಲ್ಲ 4, 3, 5, 3 to 5 ವರ್ಷ ಓದ್ದವರೆಲ್ಲ ಎಕ್ಸಾಮ್ ಪಾಸ್ ಮಾಡ್ತಿದ್ದಾರಾ? ಜಸ್ಟ್ ಸಿಂಪಲ್ ಕ್ವಶನ್ ಇದೆ ಆ್ಯಕ್ಚುಲಿ. ಅಂದರೆ ಎಕ್ಸಾಮಲ್ಲಿ ಮಾರ್ಕ್ಸ್ ಬರ್ತಿದೆಯಾ? ಸೊ ಇಲ್ಲಿ ಏನು ಅಂತಂದರೆ, ಯು ನೀಡ್ ಟು ಪ್ರಾಕ್ಟೀಸ್ ಲೈಕ್ ಎ ಎಕ್ಸಾಮ್ ಲೈಕ್ ಕಂಡೀಷನ್. ಎಕ್ಸಾಮ್ ಲೈಕ್ ಕಂಡೀಷನಲ್ಲಿ ಬರುವಂತಹ ಕ್ವಶನ್ಸ್ ಆಗಲಿ, ಕ್ವಶನ್ ಪ್ಯಾಟ್ರನ್ ಆಗಲಿ, ಓಕೆ, ಆ್ಯಂಡ್ ಟ್ರೆಂಡ್ ಆಗಲಿ, ಅದರ ತಕ್ಕಂಗೆ ನಿಮಗೆ ಟೆಸ್ಟ್ ಸೀರೀಸ್ ಇದೆಯಾ? ಆ ಒಂದು ಟೆಸ್ಟ್ ಸೀರೀಸ್ನ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು ವಿತ್ ದಟ್.
ಓಕೆ, ಯಾಕೆ ಅಂತಂದ್ರೆ ನಾಲೆಡ್ಜ್ ಎಲ್ಲ ಕಡೆ ಇರುತ್ತೆ, ಆದ್ರೆ ಮಾರ್ಕ್ಸ್ ಬರೋದೆಲ್ಲ ತುಂಬಾ ಕಡಿಮೆ ಜನಕ್ಕೆ. ಬಿಕಾಸ್ ಯು ನೀಡ್ ಟು ಪ್ರಾಕ್ಟೀಸ್ ಇನ್ ಎ ರೈಟ್ ಮ್ಯಾನರ್ ಅಂಡ್ ರೈಟ್ ಅಮೌಂಟ್ ಆಫ್ ಕ್ವಶನ್ಸ್. ಸೊ ವಿ ಹ್ಯಾವ್ ಕಮ್ ಅಪ್ ವಿತ್ ಟೆಸ್ಟ್ ಸೀರೀಸ್. ಇಲ್ಲಿ ನಿಮಗೆ ಎವ್ರಿ ವೀಕೆಂಡ್ ಅಲ್ಲಿ ಟೆಸ್ಟ್ ಇರುತ್ತೆ, ಎವ್ರಿ ಸ್ಯಾಟರ್ಡೆ ಅಂಡ್ ಸಂಡೇ ಟೆಸ್ಟ್ ಇರುತ್ತೆ. ವೀಕ್ ಪೂರ್ತಿ ಕ್ಲಾಸಸ್ ಕೇಳ್ತೀರಾ, ಸ್ಯಾಟರ್ಡೆ ಅಂಡ್ ಸಂಡೇ ನಿಮಗೆ ಟೆಸ್ಟ್ ಸೀರೀಸ್ ಇರುತ್ತೆ. ಅಂಡ್ ಈಚ್ ಟೆಸ್ಟ್ ಸೀರೀಸ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಗಿವ್ ಯು ಸಿನಾಪ್ಸಿಸ್ ಆಲ್ಸೋ. ಓಕೆ, ಅಂದ್ರೆ ಕ್ವಶನ್ಗೆ ರೈಟ್ ಯಾವುದು, ರಾಂಗ್ ಯಾವುದು, ರಾಂಗ್ ಆಗಿದ್ರು ಯಾಕೆ ರಾಂಗು, ರೈಟ್ ಆಗಿದ್ರೆ ಯಾಕೆ ರೈಟು, ಅಂಡ್ ಫರ್ದರ್ ನೀವು 4 to 5 ಪಾಯಿಂಟ್ಸ್ ಆ ಒಂದು ಟಾಪಿಕ್ ಬಗ್ಗೆ ಯು ನೀಡ್ ಟು ಗೇನ್ 4 to 5 ಪಾಯಿಂಟ್ಸ್. ಬಿಕಾಸ್ ಟೆಸ್ಟ್ ಸೀರೀಸ್ ಅಲ್ಲಿ ಬಂದಿದೆ ಅಂದರೆ ವಿ ಹ್ಯಾವ್ ಸೆಲೆಕ್ಟೆಡ್ ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್ ಅಂತ ಟೆಸ್ಟ್ ಸೀರೀಸ್ ಅಲ್ಲಿ ಕೊಡ್ತೀವಿ. ಸೊ ದೀಸ್ ಟೆಸ್ಟ್ ಸೀರೀಸ್ ವಿ ಆರ್ ಗಿವಿಂಗ್ ಇಟ್ ವಿತ್ ವೆರಿ ಅಫೋರ್ಡಬಲ್ ಪ್ರೈಸ್. ನಿಮಗೆ ಜ್ಞಾನಮೇಧ.is.com ಅಲ್ಲಿ ಸರ್ಚ್ ಮಾಡಿ, ಇಫ್ ಯು ಗೋ ಟು ದಟ್ ಯು ವಿಲ್ ಗೆಟ್ ಆಲ್ ದ ಡೀಟೇಲ್ಸ್ ಅಬೌಟ್ ಟೆಸ್ಟ್ ಸೀರೀಸ್. ಇಲ್ಲಿ ಕೂಡ ನಿಮಗೆ ಟೆಸ್ಟ್ ಸೀರೀಸ್ 25 ಪ್ರಿಲಿಮ್ಸ್ 25 ಮೇನ್ಸ್ ಇರುತ್ತೆ. ಓಕೆ, ಇಟ್ ಇನ್ಕ್ಲೂಡ್ ಬೋತ್ ಸೆಕ್ಷನಲ್ ಅಂಡ್ FLT. ಇಲ್ಲಿ ಕೂಡ ಅಷ್ಟೇ ಸೆಕ್ಷನಲ್ ಅಂಡ್ FLT ಇರುತ್ತೆ. ಇದು ಕೂಡ ಫಿಕ್ಸ್ಡ್ ಶೆಡ್ಯೂಲ್ ಇರುತ್ತೆ. ಅಂಡ್ ಈಚ್ ಟೆಸ್ಟ್ ಆದ್ಮೇಲೆ ಯು ವಿಲ್ ಹ್ಯಾವ್ 1-on-1 ಮೆಂಟರ್ಶಿಪ್. ಸೊ ನಿಮ್ಮ ಆನ್ಸರ್ ಕಾಪಿ ನೋಡ್ಬಿಟ್ಟು ವಿ ವಿಲ್ ಹೆಲ್ಪ್ ಯು. ಸೊ ನಿಮ್ಮ ಒಂದು ಆನ್ಸರ್ ಹೇಗೆ ಬರ್ದಿದ್ದೀರಾ, ಇಲ್ಲಿ ಇಂಪ್ರೂವ್ಮೆಂಟ್ ಏನ್ ಮಾಡ್ಕೋಬೇಕಿದೆ, ಅಂಡ್ ವಾಟ್ ಆರ್ ದ ಥಿಂಗ್ಸ್ ಯು ನೀಡ್ ಟು ಅವಾಯ್ಡ್. ಕ್ವಶನ್ ಪೇಪರ್ ಅಲ್ಲಿ ಆನ್ಸರ್ ಸ್ಕ್ರಿಪ್ಟ್ ಅಲ್ಲಿ ನೀವು ಏನನ್ನು ಅವಾಯ್ಡ್ ಮಾಡಬೇಕು, ಯಾವುದನ್ನ ಜಾಸ್ತಿ ಇನ್ಕ್ಲೂಡ್ ಮಾಡಬೇಕು. ಸೊ ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್ ಯು ಇನ್ ದ ಮೆಂಟರ್ಶಿಪ್. ಗಾಟ್ ಇಟ್? ಅದೇ ರೀತಿ ಮೇನ್ಸ್ ಎಕ್ಸಾಮ್ ಅಂತ ತಗೊಂಡಾಗ ಇಲ್ಲಿ ನೀವು ಆನ್ಸರ್ನ ಹೇಗೆ ಸ್ಟಾರ್ಟ್ ಮಾಡಬೇಕು. ಆಕ್ಚುಲಿ ಒಂದು ವಿಡಿಯೋದಲ್ಲಿ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್, ನಮ್ಮ ಮೆಟೀರಿಯಲ್ ವಿಡಿಯೋ ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ಡೀಟೇಲ್. ಬಟ್ ಇಲ್ಲಿ ಕೂಡ ಆನ್ಸರ್ನ ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟ್ರಕ್ಚರ್ ಮಾಡಬೇಕು. ಒಂದು ಆನ್ಸರ್ನ ಇಂಟ್ರೊಡಕ್ಷನ್ ಕೊಟ್ರಿ, ಬಾಡಿಯಲ್ಲಿ ಏನೇನು ಬರೀಬೇಕು, ಎಷ್ಟು ಸಬ್ಹೆಡಿಂಗ್ಸ್ ಇರಬೇಕು, ಕನ್ಕ್ಲೂಷನ್ ಅಲ್ಲಿ ಹೆಂಗ್ ಬರಬೇಕು, ದಿಸ್ ಇಸ್ ದ ಬೇಸಿಕ್. ಇದರ ಜೊತೆಗೆ ದೇರ್ ಇಸ್ ಅ ಟರ್ಮ್ ಕಾಲ್ಡ್ ವ್ಯಾಲ್ಯೂ ಅಡಿಷನ್. ಸೊ ಈ ವ್ಯಾಲ್ಯೂ ಅಡಿಷನ್ ಅಂತಂದ್ರೆ ಆನ್ಸರ್ ಬರ್ದಿರ್ತೀರಾ, ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್. ವ್ಯಾಲ್ಯೂ ಅಡಿಷನ್ ಅಂದ್ರೆ ಪ್ರತಿಯೊಂದು ಪಾಯಿಂಟ್ಗೂ ಒಂದು ನೀವು ಸಬ್ಸ್ಟಾನ್ಶಿಯೇಷನ್ ಕೊಡಬೇಕು. ಓಕೆ, ಸಪೋಸ್ ಒಂದು ಪಾಯಿಂಟ್ ಬರೀತೀರಾ ಏನಂತ, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಈಸ್ ಎ ಬೇಸಿಕ್ ಸ್ಟ್ರಕ್ಚರ್ ಅಂತ ಬರೀತೀರಾ. ಇದು ನಾರ್ಮಲ್ ಸ್ಟೇಟ್ಮೆಂಟ್. ಇದನ್ನ ನೀವು ಏನಂತ ಹೇಳಬೇಕು, ಯು ಹ್ಯಾವ್ ಟು ಸಬ್ಸ್ಟಾನ್ಶಿಯೇಟ್. ಈ ಪಾಯಿಂಟ್ಗೆ ನೀವು ಸಬ್ಸ್ಟಾನ್ಶಿಯೇಷನ್ ಕೊಡಬೇಕು. ನೀವೊಂದು ಪಾಯಿಂಟ್ ಹೇಳ್ತಿದ್ದೀರಾ, ವಾಟ್ ಈಸ್ ದ ರೀಸನ್, ವಾಟ್ ಈಸ್ ದ ಬ್ಯಾಕಪ್, ವಾಟ್ ಈಸ್ ದ ಫ್ಯಾಕ್ಟ್ ರಿಲೇಟೆಡ್ ಟು ದಟ್, ವಾಟ್ ಈಸ್ ದ ಜಡ್ಜ್ಮೆಂಟ್. ಸಪೋಸ್ ಎಕ್ಸಾಂಪಲ್ ಕೇಶವಾನಂದ ಭಾರತಿ ಕೇಸ್. ಈ ತರ ನೀವು ಒಂದು ಪಾಯಿಂಟ್ಗೆ ಒಂದೊಂದು ಎಕ್ಸಾಂಪಲ್ ಟೈಪ್ ಬರ್ದಿದ್ದೀರಾ ಅಂತಂದ್ರೆ ಇಟ್ ಈಸ್ ಮೋರ್ ವ್ಯಾಲಿಡ್. ದಿಸ್ ಈಸ್ ವಾಟ್ ವ್ಯಾಲ್ಯೂ ಅಡಿಷನ್. ಸೊ ಈ ವ್ಯಾಲ್ಯೂ ಅಡಿಷನ್ ನಿಮಗೆ ಮೆಂಟರ್ಶಿಪ್ ಅಲ್ಲಿ ಹೇಳ್ತೀವಿ, ಡೋಂಟ್ ವರಿ. ಟೆಸ್ಟ್ ಸೀರೀಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ, ಬಟ್ ಮೆಂಟರ್ಶಿಪ್ ಅಲ್ಲಿ ಕೂಡ ವಿಲ್ ಹೆಲ್ಪ್ ಯು. ಯಾವ ರೀತಿ ನಾವು ಹೇಗೆ ಬರ್ದಿದ್ವಿ, ನಾವು UPSC ಮೇನ್ಸ್ ಅಲ್ಲಿ, IAS ಎಕ್ಸಾಮ್ ಮೇನ್ಸ್ ಅಲ್ಲಿ, KS ಎಕ್ಸಾಮ್ ಮೇನ್ಸ್ ಅಲ್ಲಿ ಹೇಗೆ ಬರ್ದಿದ್ವಿ, ಅಂಡ್ ಹೌ ವಿ ಹ್ಯಾವ್ ಮೇಡ್ ಇಟ್ ಇನ್ ಟು ದ ಲೀಸ್ಟ್. ಸಿ ಇಲ್ಲಿ ಯಾವುದು ನಿಮಗೆ ಹೊಸದು ಅಂದ ತಕ್ಷಣ ಯಾವುದು ಬೇರೆದು ತಂದು ಹಾಕಲ್ಲ. ಇಲ್ಲಿ ನಾವು ಎಕ್ಸಾಮ್ ಅಲ್ಲಿ ಏನ್ ಪ್ರಾಕ್ಟೀಸ್ ಮಾಡಿದ್ವಿ, KS ಎಕ್ಸಾಮ್ ಆಗಲಿ UPSC ಎಕ್ಸಾಮ್ ಆಗಲಿ, ಅದನ್ನ ಒಂದು ಕಡೆ ಸಿಗ್ರಿಗೇಟ್ ಮಾಡಿ ವಿ ಹ್ಯಾವ್ ಕಂಪೈಲ್ಡ್ ಅಟ್ ಒನ್ ಪ್ಲೇಸ್ ಅಂಡ್ ವಿ ಆರ್ ಗೈಡಿಂಗ್ ಟು ದ ಅಪ್ಕಮಿಂಗ್ ಆಸ್ಪಿರೆಂಟ್ಸ್. ನಾವು ಏನು ಎಕ್ಸಾಮ್ಗೆ ಏನು ಪ್ರಿಪೇರ್ ಆಗಿದ್ವಲ್ಲ, ಹೇಗೆ ಪ್ರಿಪೇರ್ ಆಗಿ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡ್ತಿದ್ವಿ, ಸೇಮ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಗಿವ್ ಯು ಹಿಯರ್. ಐ ಹೋಪ್ ಯು ಅಂಡರ್ಸ್ಟುಡ್. ಇಲ್ಲೇ ನೋಡಿ ಟೆಸ್ಟ್ ಸೀರೀಸ್ ಅಂತ ಬಗ್ಗೆ. ಸೊ ಐ ಹ್ಯಾವ್ ಕ್ಲಿಯರ್ಡ್ CSE ಮೇನ್ಸ್. ಐ ವಾಂಟ್ ಟು ಥ್ಯಾಂಕ್ ಯು ಹೋಲ್ ಹಾರ್ಟೆಡ್ಲಿ ಬಿಕಾಸ್ ಆಫ್ ಯುವರ್ ಸಪೋರ್ಟ್ ಅಂಡ್ ಗೈಡೆನ್ಸ್. ಐ ಡಿಡ್ ಮೈ ಆಪ್ಷನಲ್ ವೆಲ್ ದೆನ್ GS. ಸೊ ಅವ್ರದ್ದು ನಾನು ಆಪ್ಷನಲ್ ಗೈಡ್ ಮಾಡಿದ್ದೆ. ಸೊ ಇದು GSಗಿಂತ ಚೆನ್ನಾಗಾಗಿದೆ ಸರ್ ಅಂತ ಹೇಳ್ತಿದ್ದಾರೆ. ಸೊ ಈ ಸರಿ ನನ್ನ ಸೇವ್ ಮಾಡಿರೋದೇ ನನ್ನ ಆಪ್ಷನಲ್ ಅಂತ ಹೇಳ್ತಿದ್ದಾರೆ. ಬಿಗ್ ಥ್ಯಾಂಕ್ಸ್. ಅದೇ ರೀತಿ ತುಂಬಾ ಟೈಮ್ ಕಡಿಮೆ ಇತ್ತು ಸರ್, ಐ ವಾಸ್ ಅನೇಬಲ್ ಟು ಗಿವ್ FLTs. ನಮ್ಮ ಟೆಸ್ಟ್ ಸೀರೀಸ್ ಅಲ್ಲಿ ದೇ ಹ್ಯಾವ್ ಪ್ರಾಕ್ಟೀಸ್ ಓನ್ಲಿ 70% ಆಫ್ ದ ಟೆಸ್ಟ್ ಅಷ್ಟೇ ಅವ್ರು ಬರ್ದಿದ್ದಾರೆ. ಓಕೆ, ಬಟ್ ಥರೋಲಿ ಸ್ಟಡಿಡ್ ಆಲ್ ದ ಸಿನಾಪ್ಸಿಸ್. ನಾವು ಕೊಟ್ಟಿರುವಂತಹ ಸಿನಾಪ್ಸಿಸ್ ಸ್ಟಡಿ ಮಾಡಿದ್ದಾರೆ, ಕಂಪ್ಲೀಟ್ ಸಿನಾಪ್ಸಿಸ್ ದೇ ಹ್ಯಾವ್ ಸ್ಟಡಿಡ್, ವಿಚ್ ಹೆಲ್ಪ್ಡ್ ಮೀ ಅ ಲಾಟ್ ಇನ್ ಎಕ್ಸಾಮಿನೇಷನ್. ಸೊ ಅವರು ಮೇನ್ಸ್ ಕ್ಲಿಯರ್ ಮಾಡಿದ್ದಾರೆ. ಮುಗಿದ ತಕ್ಷಣ ದೇ ಹ್ಯಾವ್ ಮೆಸೇಜ್ ಅಸ್. ದಿಸ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ದ KS ಎಕ್ಸಾಮ್. ಸೊ ಇದೇ ರೀತಿ ನಿಮಗೆ KS ಎಕ್ಸಾಮ್ ಕೂಡ ಹೇಗೆ ಪಾಸ್ ಮಾಡಬೇಕು, ವಿಲ್ ಹೆಲ್ಪ್ ಯು ವಿತ್ ದಟ್. ಇನ್ನೊಬ್ಬ ಸ್ಟೂಡೆಂಟ್ ನೋಡೋಣ ಬನ್ನಿ, ಸೇಮ್. ಸೊ ಆ PDF ಕೂಡ ಅಪ್ಲೋಡ್ ಮಾಡ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ನನ್ನ ಒಂದು 8 years ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ದ ಮೋಸ್ಟ್ ಸೀಕ್ರೆಟ್ ಥಿಂಗ್ ಏನಪ್ಪ ಅಂತಂದ್ರೆ, ಓಕೆ, ನೀವು ಯಾವುದೇ ಟಾಪರ್ನ ನೋಡಿ, ಮೋಸ್ಟ್ಲಿ 90% ಆಫ್ ದ ಟಾಪರ್ಸ್ ಐ ವುಡ್ ಸೇ ಒಂದು ಸೀಕ್ರೆಟ್ ಇರುತ್ತೆ. ಏನು ಗೊತ್ತಾ ಅದು?
ಇಲ್ಲಿ ನೋಡಿ, ಅತಿ ಹೆಚ್ಚು ಓದಿದ್ರೆ ಮಾತ್ರ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅನ್ನೋದು ತಪ್ಪು ಕಲ್ಪನೆ. ದಟ್ ಇಸ್ ದ ಪಾಯಿಂಟ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಸೀಕ್ರೆಟ್ ಆಕ್ಚುಲಿ. ಯಾಕೆ ಅಂತಂದ್ರೆ ತುಂಬಾ ಹುಡುಗರು ನಾನು ನೋಡಿದ್ದೀನಿ, ತುಂಬಾ ಸ್ಟೂಡೆಂಟ್ಸ್ ನೋಡಿದ್ದೀನಿ, ದೇ ಪುಟ್ ಅ ಲಾಟ್ ಆಫ್ ಎಫರ್ಟ್ ಬಟ್ ರಿಸಲ್ಟ್ಸ್ ಬರ್ತಿರಲ್ಲ. ನೀವೊಂದು ಬುಕ್ 500 pages ಬುಕ್ ತಂದು ಕೊಡಿ, ಒಂದು ವಾರದಲ್ಲಿ ಮುಗಿಸಿ ಅವ್ರು ನಿಮ್ಗೆ ಒಪ್ಪಿಸ್ತಾರೆ. ಬಟ್ ಎಕ್ಸಾಮ್ ಅಂತ ಬಂದಾಗ ದೇ ಕಾಂಟ್ ಏಬಲ್ ಟು ಪರ್ಫಾರ್ಮ್, ದೇ ಕಾಂಟ್ ಏಬಲ್ ಟು ಕ್ಲಿಯರ್ ದ ಎಕ್ಸಾಮ್. ದೇ ಆರ್ ವೆರಿ ಮಚ್ ಕಾನ್ಫಿಡೆಂಟ್ ಅಬೌಟ್ ದೇರ್ ಹಾರ್ಡ್ ವರ್ಕ್, ಬಟ್ ಅಲ್ಲಿ ಮಿಸ್ ಆಗ್ತಿರೋದೇನು ಹೇಳಿ? ಸ್ಮಾರ್ಟ್ ವರ್ಕ್. ಅಂದ್ರೆ ನಾ ಹೇಳ್ದಂಗೆ ಈ ಒಂದು ಅಪ್ರೋಚ್ ನ ವಿ ವಿಲ್ ಹೆಲ್ಪ್ ಯು. ದಟ್ ಈಸ್ ಪ್ರಿಯಾರಿಟಿ ಬೇಸ್ಡ್ ಸ್ಟಡಿ. ಅಂದ್ರೆ ಯಾವುದು ಹೈ ಪ್ರಿಯಾರಿಟಿ? ನೀವು ಟಾಪಿಕ್ ಓದಿದ್ದೀಗ 500 pages ಅಂತ ಹೇಳಿದೆ, ಇದರಲ್ಲಿ ಎಲ್ಲ ಒಂದು ಬುಕ್ ಅಂತ ತಗೊಂಡ್ರೆ ಎಲ್ಲವೂ ಇಂಪಾರ್ಟೆಂಟ್ ಇರಲ್ಲ. ದಟ್ ಇಸ್ ಅ ರಿಯಾಲಿಟಿ ಆಕ್ಚುಲಿ. ನೀವು ಯಾವುದೇ ಬುಕ್ ತಗೊಳ್ಳಿ, ಓನ್ಲಿ 20% ಆಫ್ ದ ಟಾಪಿಕ್ಸ್ ಇಂದ ನಿಮಗೆ 80% ಆಫ್ ದ ಕ್ವಶನ್ಸ್ ಬರ್ತಿರುತ್ತೆ ಎಕ್ಸಾಮ್ ಅಲ್ಲಿ. ನೀವು ಈ 80% ನ ಫೋಕಸ್ ಮಾಡಿಬಿಟ್ಟು ಇಂಪಾರ್ಟೆಂಟ್ 20% ನ ಫೋಕಸ್ ಮಾಡ್ತಿರಲ್ಲ. ದಟ್ ಮೀನ್ಸ್ ಯು ಹ್ಯಾವ್ ಟು ಫೋಕಸ್ ಆನ್ ಹೈ ಪ್ರಿಯಾರಿಟಿ. ನೆಕ್ಸ್ಟ್ ಮೀಡಿಯಂ ಪ್ರಿಯಾರಿಟಿ, ನೆಕ್ಸ್ಟ್ ಲೋ ಪ್ರಿಯಾರಿಟಿ. ನೋಡಿ, ನಾನು ಟಾಪಿಕ್ಸ್ ನ ಬಿಡಿ ಅಂತ ಹೇಳ್ತಿಲ್ಲ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್. ಯು ನೀಡ್ ಟು ರೀಡ್ ಆಲ್ ದ ಥಿಂಗ್ಸ್, ಬಟ್ ಯು ನೀಡ್ ಟು ಫೋಕಸ್ ಫಸ್ಟ್ ಆನ್ ಹೈ ಪ್ರಿಯಾರಿಟಿ. ಯಾಕೆಂತಂದ್ರೆ ಎವ್ರಿ ಇಯರ್ ಒನ್ ಆರ್ ಅದರ್ ವೇ ಇದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂದ್ರೆ ಎಕ್ಸಾಮ್ ಅಲ್ಲಿ ಬರ್ತಿರುತ್ತೆ. ಯಾವುದು? ಈ ಹೈ ಪ್ರಿಯಾರಿಟಿ ಇರುವಂಥದ್ದು. ದಟ್ಸ್ ವಾಟ್ ಯು ನೀಡ್ ಟು ಡೂ ಫಸ್ಟ್ ಥಿಂಗ್. ಸೊ ಇದರಿಂದ ಏನಾಗುತ್ತೆ? ನಮ್ಮ ಟೈಮ್ ಆಗಲಿ, ನಮ್ಮ ರಿವಿಷನ್ ಆಗಲಿ, ಅದೇ ರೀತಿ ಸ್ಕೋರ್ ಕೂಡ ಇಂಪ್ರೂವ್ ಆಗುತ್ತೆ. ದಿಸ್ ಈಸ್ ಹೌ ಯು ನೀಡ್ ಟು ಅಡಾಪ್ಟ್ ಆಕ್ಚುಲಿ. ನಾನು ನೋಡಿದ್ದೀನಲ್ಲ, ತುಂಬಾ ಟಾಪರ್ಸ್ನ ನೋಡಿದ್ದೀನಿ. ದೇ ಆರ್ ಫೋಕಸಿಂಗ್ ಮೋರ್ ಆನ್ ಹಿಯರ್. ಹಾರ್ಡ್ ವರ್ಕು ಮಾಡ್ತಾರೆ ಪ್ಲಸ್ ಸ್ಮಾರ್ಟ್ ವರ್ಕು ಮಾಡ್ತಾರೆ. ಓಕೆ, ದೇ ಆರ್ ಅಫ್ಕೋರ್ಸ್ ದೇ ವಿಲ್ ರೀಡ್, ಓದ್ತಾರೆ, ಬಟ್ ಎಷ್ಟು ಬೇಕು? ರೈಟ್ ಅಮೌಂಟ್. ಎಕ್ಸಾಮ್ ಕ್ಲಿಯರ್ ಆಗ್ಲಿಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ಓದ್ತಾರೆ. ದಟ್ ಇಸ್ ಅ ಹೋಲ್ ಪಾಯಿಂಟ್. ಸೊ ಆ ಒಂದು ವಿಷಯದಲ್ಲಿ ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು. PBS, ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್ ಹಿಯರ್. PBS ಕ್ಲಾಸ್ ಹೇಗಿರುತ್ತೆ ಅಂತ. ಸೊ ಇದು ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಐ ವಿಲ್ ಪಿನ್ ದಟ್ ವಿಡಿಯೋ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋನ ಪಿನ್ ಮಾಡ್ತೀವಿ, ಯು ಕ್ಯಾನ್ ವಾಚ್ ಇಟ್. ಸೊ ಡೆಮೋ ವಿಡಿಯೋ ಅದು ಆಕ್ಚುಲಿ PBS ಕ್ಲಾಸಸ್ ಯಾವ ತರ ಇರುತ್ತೆ ಅಂತ. ಆಕ್ಚುಲಿ ಇದು UPSC IAS ಎಕ್ಸಾಮ್ಗೆ ಅಂತ ಮಾಡಿದ್ದು, ಬಟ್ ಇದು KPSC UPSC ತರ ಆಗ್ಬಿಟ್ಟಿದೆ. ಸೊ ಹಾಗಾಗಿ ನಾವೇನ್ ಮಾಡಿದೀವಿ, KPSC ಸ್ಟೂಡೆಂಟ್ಸ್ ಕೂಡ ಇನ್ಕ್ಲೂಡ್ ಮಾಡಿದೀವಿ PBS ಕ್ಲಾಸಸ್ KS ಎಕ್ಸಾಮ್ಗೆ. ಇಲ್ಲಿ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ವಾಟ್ ಆರ್ ದ ಫೆಡರಲ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಇಟ್ ಈಸ್ ಅ ಮೇನ್ಸ್ ಕ್ವಶನ್. ಇವನ್ ಪ್ರಿಲಿಮ್ಸ್ ಅಲ್ಲಿ ಕೂಡ ನಿಮಗೆ ಸೊ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಫೆಡರಲ್ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳ್ತಾರೆ. ಬೋತ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್. ದಿಸ್ ಈಸ್ ನಾ ಹೇಳಿದ್ನಲ್ಲ, ಹೈ ಪ್ರಿಯಾರಿಟಿ ಸಬ್ಜೆಕ್ಟ್, ಹೈ ಪ್ರಿಯಾರಿಟಿ ಟಾಪಿಕ್. ಸೊ ನಾರ್ಮಲ್ ನಾವೇ ಹೇಗೆ ಓದ್ತಿದ್ವಿ, ನಾನು ಕೂಡ ಫಸ್ಟ್ ಅಟೆಂಪ್ಟ್ ಅಲ್ಲಿ ಏನ್ ಮಾಡ್ತಿದ್ದೆ, ಫೆಡರಲ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸುಪ್ರಿಮೇಸಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಇಂಡಿಪೆಂಡೆಂಟ್ ಜುಡಿಷರಿ, ರಿಜಿಡ್ ಕಾನ್ಸ್ಟಿಟ್ಯೂಷನ್, ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಬೈಕ್ಯಾಮರಲಿಸಮ್, ಡಿವಿಷನ್ ಆಫ್ ಪವರ್ಸ್, ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನ್ ಬಾಡೀಸ್. ಇದನ್ನೊಂದ್ಸರಿ ಓದ್ದೆ. ಓಕೆ, ನೆಕ್ಸ್ಟ್ ಟೈಮು ಒನ್ ಟೈಮ್ ಆಯ್ತು, ನೆಕ್ಸ್ಟ್ ಟೈಮ್ ಬರ್ತೀನಿ, ಮತ್ತೆ ಇನ್ನೊಂದ್ಸರಿ ಓದ್ತೀನಿ. ಸೊ ನಾನು ಇದನ್ನ ರಿವಿಷನ್ ಅಂತ ಹೇಳ್ತಿದ್ದೀನಿ. ಥರ್ಡ್ ಟೈಮ್ ಮತ್ತೆ ಓದ್ತೀನಿ. ಅಂದ್ರೆ ನನಗೇನು ಹೇಳಿ, ಎಕ್ಸಾಮ್ ಅಲ್ಲಿ ನಾನು ಇದನ್ನ ರಿಪ್ರೊಡ್ಯೂಸ್ ಮಾಡಬೇಕು. ಕರೆಕ್ಟಾ? ಸೊ ಟ್ರೆಡಿಷನಲ್ ಅಪ್ರೋಚ್ ಏನಿದೆ, ಒಂದು ರಿವಿಷನ್ ಆಯ್ತು, 2 ರಿವಿಷನ್ ಆಯ್ತು, 3ನೇ ರಿವಿಷನ್ ಆಯ್ತು, 4ನೇ ರಿವಿಷನ್, 5ನೇ ಏನ್ ಮಾಡ್ತೀನಿ, ಅದನ್ನ ಬರೀತೀನಿ. ಅಂದ್ರೆ ಪೆನ್ ತಗೊಂಡು 4-5 ಸರಿ ಬರೆಯೋದು. ಸೊ ಇದು ಟ್ರೆಡಿಷನಲ್ ಅಪ್ರೋಚ್ ಆಕ್ಚುಲಿ. ನಾವು PBS ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಸೇಮ್ ಫೀಚರ್ಸ್. ಇಲ್ಲಿ ನೋಡಿ, ಸೂರಿ ರೈಡ್ಸ್ ಬೈಕ್ ಅಂಡ್ ಬಿಕೇಮ್ ಇಂಡಿಪೆಂಡೆಂಟ್. ಓಕೆ, ಸೂರಿ ರೈಡ್ಸ್ ಬೈಕ್ ಅಂಡ್ ಬಿಕೇಮ್ ಇಂಡಿಪೆಂಡೆಂಟ್. ದಿಸ್ ಈಸ್ ದ ನೆಮೋನಿಕ್. ವಿ ಹ್ಯಾವ್ ಆಲ್ರೆಡಿ NCERT ಕ್ಲಾಸಸ್ ಆಲ್ರೆಡಿ ಇನ್ಕ್ಲೂಡ್ ಮಾಡಿದ್ವಿ ಇದನ್ನ, ನಿಮ್ಗೇನು ಹೊಸದು ಹೇಳ್ತಿಲ್ಲ. ಓಕೆ, ದಿಸ್ ಈಸ್ ದ ನೆಮೋನಿಕ್ ಟೆಕ್ನಿಕ್. ಇಲ್ಲಿ ನೋಡಿ, ಸುಪ್ರಿಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಎಸ್ ಮೀನ್ಸ್ ಸುಪ್ರಿಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್. ರಿಜಿಡಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ ರಿಜಿಡ್ ಕಾನ್ಸ್ಟಿಟ್ಯೂಷನ್. ಸೂರಿ ಇಂಡಿಪೆಂಡೆಂಟ್ ಜುಡಿಷರಿ. W ನಿಮ್ಗೆ ಹೇಳ್ತೀನಿ, ನೆಮೋನಿಕ್ ಇನ್ನೊಂದ್ಸರಿ ತೋರಿಸ್ತೀನಿ. ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಸೂರಿ ರೈಟ್ಸ್ ಬೈಕ್, ಬೈಕ್ಯಾಮರಲಿಸಮ್. ಅಂಡ್ ಡಿವಿಷನ್, ಡಿ ಮೀನ್ಸ್ ಡಿವಿಷನ್. ಅಂಡ್ ಬಿಕೇಮ್ ಇಂಡಿಪೆಂಡೆಂಟ್, ಅವನು ಇಂಡಿಪೆಂಡೆಂಟ್ ಆಗಿದ್ದಾನೆ. ಸೊ ದೀಸ್ ಆರ್ ದ 7 to 8 ಫೀಚರ್ಸ್. ದಿಸ್ ಈಸ್ ವಾಟ್ ದ PBS ಕ್ಲಾಸಸ್. ನೀವು ಪ್ರಿಲಿಮ್ಸ್ಗೆ, ಮೇನ್ಸ್ಗೆ, ನಾಟ್ ಓನ್ಲಿ ಪಾಲಿಟಿ, ಎಂಟೈರ್ ಸಬ್ಜೆಕ್ಟ್ ವಿ ಆರ್ ಗೋಯಿಂಗ್ ಟು ಟೀಚ್ ಯು ದಿಸ್ ಮ್ಯಾನರ್. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಿಮ್ಮ ಪ್ರಿಪರೇಷನ್ ಅಲ್ಲೇ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈವನ್ ಮೈ ಪ್ರಿಪರೇಷನ್ ಅಲ್ಲಿ ಕೂಡ ನಾನು ಕ್ಲಾಸಸ್ ಮಾಡ್ತಾ ಜಾಬ್ ಮಾಡ್ತಿದ್ದೀನಿ. ಓಕೆ, ಕ್ಲಾಸಸ್ ಮಾಡ್ತಿರ್ತೀನಿ, ಸ್ಟೂಡೆಂಟ್ಸ್ಗೆ ಗೈಡ್ ಮಾಡ್ತಿದ್ದೀನಿ.
ಐ ಆಮ್ ಲುಕಿಂಗ್ ಆಫ್ಟರ್ ಮೈ ಫ್ಯಾಮಿಲಿ ಆಸ್ ವೆಲ್. ಓಕೆ, ಐ ಆಮ್ ದ ಸೋಲ್ ಅರ್ನರ್ ಆಫ್ ಮೈ ಫ್ಯಾಮಿಲಿ. ಹಾಗಿದ್ರು ನಾವು KS UPSC ಎಕ್ಸಾಮ್ಸು, KS ಎಕ್ಸಾಮ್ಸು, ಮೇನ್ಸು, ಇಂಟರ್ವ್ಯೂವರೆಗೂ ಪಾಸ್ ಮಾಡಿ ಹೋಗ್ತಿದೀವಿ ಅಂತಂದ್ರೆ ಒನ್ ಆಫ್ ದ ಮೇನ್ ರೀಸನ್, ದಿಸ್ ಇಸ್ ದ ಮೇನ್ ರೀಸನ್ ಆಕ್ಚುಲಿ, ದ ವೇ ವಿ ರೀಡ್, ರೈಟ್ ಅಂಡ್ ಸ್ಟಡಿ ದ ಕಾನ್ಸೆಪ್ಟ್. ಈ ಒಂದು PBS ಅಪ್ರೋಚ್. ನೀವು ಬೇಕಾದ್ರೆ ಇದನ್ನೇ, ಇಲ್ಲ ನಿಮಗೊಂದು ಡೌಟ್ ಇದ್ರೆ ಒಂದು ಕೆಲಸ ಮಾಡಿ, ಸೇಮ್ ಈಗ ಫೆಡರಲ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಿಮ್ಮ ಫ್ರೆಂಡ್ಸ್ನ ಕೇಳಿ, ಈ ವಿಡಿಯೋ ನೋಡಿರಲ್ಲ ಅವರು. ಓಕೆ, ಈ ಕಾನ್ಸೆಪ್ಟ್ ನೀವು ಜಸ್ಟ್ ಕ್ಲೋಸ್ ಯುವರ್ ಐಸ್ ಅಂಡ್ ಒಂದ್ಸರಿ ಯೋಚನೆ ಮಾಡಿ. ಸೂರ್ಯ ಅಂತ ಒಬ್ಬ ಹೆಸರಿದ್ದಾನೆ, ಅವನು ರೈಡ್ ಮಾಡ್ತಿದ್ದಾನೆ ಯಾವ್ದನ್ನ, ಬೈಕ್, ಅಂಡ್ ಈ ಬಿಕೇಮ್ ಇಂಡಿಪೆಂಡೆಂಟ್. ಅಫ್ಕೋರ್ಸ್ ದೊಡ್ಡವರಾಗಿದ್ದಾನೆ, ಇಂಡಿಪೆಂಡೆಂಟ್ ಆದ, ಬೈಕ್ ತಗೊಂಡು ರೈಡ್ ಮಾಡ್ತಾ ಇದ್ದಾನೆ, ಯಾರು, ಸೂರಿ. ಮುಗೀತು, ನಿಮಗೆ 8 to 10 ಫೀಚರ್ಸ್ ಇಲ್ಲೇ ಬರುತ್ತೆ. ನಿಮ್ಮ ಫ್ರೆಂಡ್ಸ್ನ ಬೇಕಾದ್ರೆ ಕೇಳಿ, ನೋ ಬಿಡಿ ವಿಲ್ ಟೆಲ್ ಆಲ್ ದ 8 ಫೀಚರ್ಸ್. ಈವನ್ 4 to 6 years ಇಂದ UPSC ಫೀಲ್ಡ್ ಅಲ್ಲಿ ಇದ್ರು ಕೂಡ ದೇ ವೋಂಟ್ ಏಬಲ್ ಟು ಟೆಲ್ ದಿಸ್. ಐ ಗ್ಯಾರಂಟಿ ದಟ್. ಓಕೆ, ಸೊ ದಿಸ್ ಈಸ್ ವಾಟ್ PBS ಕ್ಲಾಸಸ್. ನೀವು ಒಂದ್ಸರಿ ಕೇಳಿ, ಫೆಡರಲ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಿಲಿಮ್ಸ್ ಅಲ್ಲಿ ಬಂದಿದೆಯಲ್ಲ, ಮೇನ್ಸ್ ಅಲ್ಲೂ ಬಂದಿದೆ, 8 ಫೀಚರ್ಸ್ ಒಂದ್ಸರಿ ಹೇಳು ಅಂತ. ಬಟ್ ನೀವು ಯು ಕ್ಯಾನ್ ಈಸಿಲಿ ಟೆಲ್ ದೆಮ್. ಈಗ ನೀವು ಬೇಕಾದ್ರೆ ಈಸಿಯಾಗಿ ಹೇಳ್ತೀರಾ, ಬೇಕಾದ್ರೆ ನೀವೇ ವಿಡಿಯೋನ ಪಾಸ್ ಮಾಡಿ ಜಸ್ಟ್ ಕ್ಲೋಸ್ ಯುವರ್ ಐಸ್ ಅಂಡ್ ಟೆಲ್ ದೀಸ್ ಆರ್ ದ 8 ಫೀಚರ್ಸ್ ಆಫ್ ಫೆಡರಲ್ ಫೀಚರ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಟೀಚ್ ಯು ಇನ್ ದ PBS ಕ್ಲಾಸಸ್. ತುಂಬಾ ಜನ PBS ಕ್ಲಾಸಸ್ ಅಂದ್ರೆ ಏನ್ ಸರ್ ಅಂತ ಕೇಳ್ತಿದ್ರು. ಈ ಒಂದು ಮೆಮರಿ ಟೆಕ್ನಿಕ್ಸ್, ದೀಸ್ ಆರ್ ಆಲ್ ಕಾಲ್ಡ್ ಮೆಮರಿ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಇದನ್ನ ನಾವು ನಿಮಗೆ PBS ಕ್ಲಾಸಸ್ ಅಲ್ಲಿ ಹೇಳ್ತೀನಿ. ಸೊ ನಾನೇ ಪರ್ಸನಲಿ ಈ ಒಂದು ಕ್ಲಾಸಸ್ ನ ತಗೋತೀನಿ, ಇನ್ಕ್ಲೂಡಿಂಗ್ ಮೆಂಟರ್ಶಿಪ್. ದಿಸ್ ಈಸ್ ವಾಟ್ PBS ಕ್ಲಾಸಸ್. ಒಂದು ಎಕ್ಸಾಂಪಲ್ ಅಷ್ಟೇ ನಿಮಗೆ. ಇದೇ ತರ ನಮಗೆ ಪಾಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಎನ್ವಿರಾನ್ಮೆಂಟ್, ಸೈನ್ಸ್ ಅಂಡ್ ಟೆಕ್ ಎಲ್ಲ ಸಬ್ಜೆಕ್ಟ್ಸ್ ಅಲ್ಲೂ ಮಾಡಿದೀವಿ. ಸೊ ದಟ್ ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಜಸ್ಟ್ ಇದನ್ನ ನೋಡ್ಕೊಂಡು ಹೋದ್ರೆ ಸಾಕು, ಎಂಟೈರ್ ಆನ್ಸರ್ ಬರೀಬಹುದು ಅಂಡ್ ಈವನ್ ಪ್ರಿಲಿಮ್ಸ್ ಅಲ್ಲೂ ಕೂಡ ಎಲಿಮಿನೇಟ್ ಮಾಡಬಹುದು. ಗಾಟ್ ಇಟ್? ಓಕೆ, ಇಲ್ಲಿವರೆಗೂ PYQ ಆಯ್ತು, UPSC ಬತ್ KPSC, ದೆನ್ NCERT ಕ್ಲಾಸಸ್ ಆಯ್ತು, ಕಾನ್ಸೆಪ್ಟ್ಸ್ ಆಯ್ತು. ಸೊ ಆಲ್ಮೋಸ್ಟ್ ನೀವು ಪ್ರಿಲಿಮ್ಸ್ ರೆಡಿ, PBS ಕ್ಲಾಸಸ್ ನೋಡಿದೀರ ಅಂತಂದ್ರೆ ಮುಗೀತು. ಪ್ರಿಲಿಮ್ಸ್, ಯು ಆರ್ ರೆಡಿ ಫಾರ್ ಪ್ರಿಲಿಮ್ಸ್. ಇಷ್ಟು ಪ್ರೋಸೆಸ್ ನಿಮಗೆ 2 to 2.5 months ಅಲ್ಲಿ ಮುಗಿಯುತ್ತೆ. ಯಾಕಂದ್ರೆ ಇದು ರೆಕಾರ್ಡೆಡ್ ಕೊಡ್ತಿದೀವಿ ನಿಮಗೆ. ಈ PBS ಕ್ಲಾಸಸ್ ಕೂಡ ರೆಕಾರ್ಡೆಡ್ ಕೊಡ್ತಾ ಇದೀವಿ. ನೀವು ಒಂದ್ಸರಿ ಈ ಟೆಕ್ನಿಕ್ಸ್ ಅನ್ನ ನೆನ್ಪಿಟ್ಕೊಂಡ್ಬಿಡಿ. ಇದು ಯಾವುದೇ ರೀತಿ ChatGPT ಅಲ್ಲಿ ಮಾಡಿರೋದಲ್ಲ ಇದು, ಡೋಂಟ್ ವರಿ. ಓಕೆ, ChatGPT ಮಾಡಿ ಕಾಪಿ ಪೇಸ್ಟ್ ಮಾಡಿರೋದಲ್ಲ ಇವೆಲ್ಲ. ವಿ ಹ್ಯಾವ್ ಸಿಟ್ ಟುಗೆದರ್ ಅಂಡ್ ವಿ ಮೇಡ್ ಎ ನಿಮೋನಿಕ್ಸ್ ಆಗಲಿ, ಮೆಮರಿ ಟೆಕ್ನಿಕ್ಸ್ ಆಗಲಿ, ತುಂಬಾ ಟೆಕ್ನಿಕ್ಸ್ ಇದೆ ಈ ತರ. ಐ ವಿಲ್ ಹೆಲ್ಪ್ ಯು ಟು ರಿಮೆಂಬರ್ ದ ಎಂಟೈರ್ ಕಂಟೆಂಟ್ ಇನ್ ದಿಸ್ ವೇ. ಸೊ ಇದನ್ನೇ ನೀವು ಎಂಟೈರ್ ಮೇನ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಬರೀಬಹುದು ಹೋಗಿ. ಸೇಮ್ ವಿತ್ ಪಾಲಿಟಿ, ಜಿಯೋಗ್ರಫಿ ಕೂಡ ಹಾಗೆ. ಓಕೆ, ಫೈನ್. ನೆಕ್ಸ್ಟ್ ಫೀಚರ್ ಬಂದು ನಮ್ದಲ್ಲಿ ಫೋರ್ತ್. ದಿಸ್ ಇಸ್ ದ ಫೋರ್ತ್ ಸ್ಟೇಜ್ ಆಫ್, ಅಂದ್ರೆ ಇಲ್ಲಿವರೆಗೂ ನಾವು 2 months ಅಲ್ಲಿ ಏನೇನಾಗಿದೆ ಅದನ್ನ ಹೇಳ್ತಾ ಇದ್ದೆ, ಏನ್ ನಡೆಯುತ್ತೆ ಅಂತ. ದಿಸ್ ಈಸ್ ಆಫ್ಟರ್ 2 months. ಈವನ್ ನಿಮಗೆ ಇಫ್ ಯು ಆರ್ ಗುಡ್ ಎನಫ್ ಇನ್ ದ ಪ್ರಿಲಿಮ್ಸ್, ನೀವು ಮೇನ್ಸ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡಬಹುದು. ದಟ್ಸ್ ವಾಟ್ ಅಡ್ವಾನ್ಸ್ಡ್ ಕ್ಲಾಸಸ್ ಅಂತ ನಿಮ್ಗೆ ಹೇಳಿದೆ. ಪ್ರಿಲಿಮ್ಸ್ ಕ್ಲಾಸಸ್ ಅಲ್ಲಿ PYQ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ NCERT ಕ್ಲಾಸಸ್ ಆಯ್ತು. ನೆಕ್ಸ್ಟ್ ಈಸ್ ದ ಅಡ್ವಾನ್ಸ್ಡ್ ಕ್ಲಾಸಸ್. ಇಲ್ಲೇನು ಅಂತಂದ್ರೆ ಫೈನ್. ಸೊ ಒಂದು ನಿಮಗೆ NCERT ಕ್ಲಾಸಸ್ ಎಲ್ಲ ಬೇಸಿಕ್ಸ್ ಎಲ್ಲ ಕಂಪ್ಲೀಟ್ ಆಯ್ತು. ಇಲ್ಲಿ ಅಡ್ವಾನ್ಸ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ. ಏನು ಅಂತಂದ್ರೆ ಮೇನ್ಸ್ ರಿಲೇಟೆಡ್ ಆಕ್ಚುಲಿ ಇದು. ಸೊ ಇದು ಕೂಡ ಪ್ಯಾರಲಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ವಾಚ್ ಡೈರೆಕ್ಟ್ಲಿ, ಪ್ರಿಲಿಮ್ಸ್ ಜೊತೆಗೆ ಮಾಡಿ. ಬಟ್ ನಾವು 8 to 10 hours ಟಾರ್ಗೆಟ್ ಕೊಡ್ತೀವಿ. ಸೊ ಫಸ್ಟ್ 2 months ಅಲ್ಲಿ ಯು ಆರ್ ರೆಡಿ ಫಾರ್ ದ ಪ್ರಿಲಿಮ್ಸ್ ಎಕ್ಸಾಮ್. ದಟ್ ಇಸ್ ಅವರ್ ಪ್ರೈಮರಿ ಮೋಟಿವ್. ಆಕ್ಚುಲಿ ನಿಮಗೂ ಗೊತ್ತಿದೆ, ನಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ. ಸೊ ಹಾಗಾಗಿ 2 months ಅಲ್ಲಿ ಯು ನೀಡ್ ಟು ಬಿ ಥರೋ ವಿತ್ ದ ಪ್ರಿಲಿಮ್ಸ್. ಪ್ರಿಲಿಮ್ಸ್ ಆದ ತಕ್ಷಣ ಯು ಕ್ಯಾನ್ ಸ್ಟಾರ್ಟ್ ವಾಚಿಂಗ್ ಅಡ್ವಾನ್ಸ್ ಲೆಕ್ಚರ್ಸ್. ಇದು ನಿಮಗೆ ಅಡ್ವಾನ್ಸ್ ಲೆಕ್ಚರ್ಸ್ ಈವನ್ ಫಸ್ಟ್ ವೀಕ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಬಟ್ ಐ ಸ್ಟ್ರಾಂಗ್ಲಿ ರೆಕಮೆಂಡ್, ಯಾರು ಫ್ರೆಶರ್ಸ್ ಇದಾರಲ್ಲ, ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಆಗ್ತಾರಲ್ಲ, ಸೊ ಈ ವಿಡಿಯೋದಲ್ಲಿ ನಾನು ಫೌಂಡೇಶನ್ ಬಗ್ಗೆ ಮಾತಾಡ್ತಿದ್ದೀನಿ. ಅವರು 2 months ಆದ್ಮೇಲೆ ಸ್ಟಾರ್ಟ್ ಮಾಡಿ. ಸೊ ಇಲ್ಲಿ ನಿಮಗೆ ಹೇಳ್ತೀನಿ ನೋಡಿ, ಇಲ್ಲಿ ಪ್ರತಿಯೊಂದು ಟಾಪಿಕ್ಸ್ ತಗೋತೀವಿ. ಸೇಮ್ ಆಗ ನಿಮ್ಗೆ ಹೇಳಿದ್ನಲ್ಲ, ಫೆಡರಲ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ. ಸೊ ಈ ಒಂದು ಟಾಪಿಕ್ಗೆ ಪ್ರಿಲಿಮ್ಸ್ ಅಲ್ಲಿ ಯಾವುದು ಫೆಡರಲ್ ಫೀಚರ್ಸ್, ಯಾವುದು ಫೆಡರಲ್ ಫೀಚರ್ಸ್ ಅಲ್ಲ, ಇದು ಪ್ರಿಲಿಮ್ಸ್ ಕ್ವಶನ್. ಸೇಮ್ ಕ್ವಶನ್ ನಿಮಗೆ ಲೀಸ್ಟ್ ಡೌನ್ ದ ಫೆಡರಲ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳ್ತಾನೆ. ವಾಟ್ ಆರ್ ದ ಪಾರ್ಲಿಮೆಂಟರಿ ಫೀಚರ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳ್ತಾನೆ. ಸೊ ಇದಕ್ಕೆಲ್ಲ ಆಲ್ರೆಡಿ ನಿಮಗೆ PBS ಕ್ಲಾಸ್ ಅಲ್ಲಿ ಹೇಳಿರ್ತೀನಿ. ಇದನ್ನ ಇಲ್ಲಿ ಹೇಗೆ ಬರಿಬೇಕು, ಇದರ ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್ಸ್ ಇದಾವಲ್ಲ, ನಾರ್ಮಲ್ ಪರ್ಸನ್ಗೂ ಟಾಪರ್ನ ಡಿಫ್ರೆನ್ಶಿಯೇಟ್ ಮಾಡುವಂಥ ವ್ಯಾಲ್ಯೂ ಎಡಿಷನ್ಸ್. ಏನಪ್ಪಾ ಅದು ಅಂತಂದ್ರೆ, ಜಿಯೋಗ್ರಫಿ ಅಂತಂದ್ರೆ ನೀವು ಮ್ಯಾಪ್ ಕಂಪಲ್ಸರಿ ಬರೀಲೇಬೇಕು. ಬಟ್ ಯಾವ ಮ್ಯಾಪ್ ಬರೀಬೇಕು ಮೆಂಟರ್ಶಿಪ್ ಅಲ್ಲಿ ಹೇಳ್ತೀವಿ, ಡೋಂಟ್ ವರಿ. ಓಕೆ, ಪಾಲಿಟಿ ಅಂತ ಬಂದ್ರೆ ಆರ್ಟಿಕಲ್ಸ್ ಬರೀಬೇಕು ನೀವು.
ಆ್ಯಂಡ್ ಜಡ್ಜ್ಮೆಂಟ್ಸ್ ಬರೀಬೇಕು. ಸರ್ ಇದನ್ನು ನೆನಪಿಡೋದು ಹೇಗೆ? ಎಸ್, ವಿ ವಿಲ್ ಹೆಲ್ಪ್ ಯು ಟು ರಿಮೆಂಬರ್ ಆಲ್ ದ ಆರ್ಟಿಕಲ್ಸ್. ಮೇನ್ಸ್ಗೆ ಏನೇನು ಬೇಕಲ್ಲ ಎಲ್ಲ ನಾವು ಮಾಡ್ತೀವಿ. ಜಡ್ಜ್ಮೆಂಟ್ಸ್ ನಾವು ಹೇಳ್ಕೊಡ್ತೀವಿ. ವಿ ವಿಲ್ ಗಿವ್ ಇನ್ ದ ವ್ಯಾಲ್ಯೂ ಅಡಿಷನ್. ಗಾಟ್ ಇಟ್. ಅದೇ ರೀತಿ ನೀವು ಹಿಸ್ಟ್ರಿ ಅಂತ ತಗೊಳ್ಳಿ. ಈವನ್ ನಾವು ಟೆಂಪಲ್ನ ಡಯಾಗ್ರಾಮ್ ಬರೆದು ಬಂದಿದ್ವಿ ಮೇನ್ಸಲ್ಲಿ. ಓಕೆ, ಇದನ್ನ ನಾವು ಅನುದೀಪ್ ತಿರುಶೆಟ್ಟಿ ಅಂತ ಆಲ್ ಇಂಡಿಯಾ ರ್ಯಾಂಕ್ 1 ಇದ್ರು ಆಕ್ಚುಲಿ IAS. ಸೊ ಅವರಿಂದ ಕಲ್ತಿದ್ದು. ಈವನ್ ಹಿಸ್ಟ್ರಿಯಲ್ಲಿ ಕೂಡ ಡಯಾಗ್ರಾಮ್ಸ್ ಬರೀತಾರೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಈ ಮೇನ್ಸ್ ಅಲ್ಲಿ ನಾವು ಬರ್ದಿದ್ದೆ ಬಿಕಾಸ್ ಆಫ್ ಈಸ್ ನೋಟ್ಸ್. ಅವರ ನೋಟ್ಸ್ ಸಿಕ್ಕಿತ್ತು ನಮಗೆ. ಅಲ್ಲಿ ಅವ್ರು ನೋಡಿದ್ರೆ ಈವನ್ ಆರ್ಟ್ ಅಂಡ್ ಕಲ್ಚರ್, ಈವನ್ ಪಿಲ್ಲರ್ ಹೆಂಗ್ ಬರುತ್ತೆ, ಟೆಂಪಲ್ ಹೆಂಗಿರುತ್ತೆ, ಈ ಡಯಾಗ್ರಾಮ್ಸ್ ಎಲ್ಲ ಬರೀತಿದ್ರು ಅವರು. ಸೊ ನಾವು ಕೂಡ ಅದನ್ನ ಇನ್ಕ್ಲೂಡ್ ಮಾಡಿದೀವಿ. ಗಾಟ್ ಇಟ್? ಫೈನ್. ಸೊ ದಿಸ್ ಈಸ್ ಆಲ್ ಅಬೌಟ್ ಅಡ್ವಾನ್ಸ್ಡ್ ಕ್ಲಾಸಸ್. ನೆಕ್ಸ್ಟ್ ಬನ್ನಿ ನೋಡಿ, ಇವರು ಶಿ ಈಸ್ ಅಪ್ಸರಾ ಎನ್ IAS. ಆಕ್ಚುಲಿ ಶಿ ಈಸ್ ಅನ್ IAS ಆಫೀಸರ್. ಈಗ ಪ್ರೆಸೆಂಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಅವರು ಹೇಳ್ತಿದ್ರು, ಸೊ ನಾವು ಸೊ ಮೆಂಟರ್ಶಿಪ್ ಅಲ್ಲಿ ವಿ ಯೂಸ್ ಟು ಡಿಸ್ಕಸ್ ಎ ಲಾಟ್. ಇಲ್ಲಿ ಇನ್ನೊಂದು ಹಳೆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ. ಐಮ್ ಜಸ್ಟ್ ಶೋಯಿಂಗ್ ಹಿಯರ್. ಶಿ ಈಸ್ ಅಪ್ಸರಾ ಎನ್ IAS ರ್ಯಾಂಕ್ ಆಗಿರಬಹುದು. ದೆನ್ ಮೆಂಟರ್ಶಿಪ್ ಇನ್ ಡೀಟೇಲ್ ಆಗಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಮೆಂಟರ್ಶಿಪ್ ಹೇಗಿರುತ್ತೆ ಅಂತ. ಅದಕ್ಕೆ ಒಂದು ಸಪರೇಟ್ ಮಾಡಬೇಕಾಗುತ್ತೆ. ಸೊ ಈವ್ನಿಂಗ್ ಇರುತ್ತೆ ನಮಗೆ ಮೆಂಟರ್ಶಿಪ್ ಯಾವಾಗಲೂ. ಬಿಕಾಸ್ ಇಲ್ಲಿ ವರ್ಕಿಂಗ್ ಪ್ರೊಫೆಷನಲ್ ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ, ಅದೇ ರೀತಿ ವರ್ಕ್ ಮಾಡಿ ಬಂದು ಮನೆಯಲ್ಲಿ ಇರೋವಂಥವ್ರು ಇರ್ತಾರೆ, ಅಂಡ್ ಹೌಸ್ ವೈಫ್ಸ್ ಕೂಡ ಇರೋದ್ರಿಂದ ನಾವೇನ್ ಮಾಡಿದ್ವಿ, ಬ್ಯಾಚ್ ಅಲ್ಲಿ ವಿ ಹ್ಯಾವ್ ಕೀಪ್ ಇಟ್ ಅಟ್ ದ ಈವ್ನಿಂಗ್. ಮೆಂಟರ್ಶಿಪ್ ಇರುತ್ತೆ ನಿಮಗೆ ಈವ್ನಿಂಗ್ ಯೂಶಲಿ 8 to 9 PM ಇರುತ್ತೆ. ಸೊ ನೀವು ಎಂಟೈರ್ 2 days ಪಾಠ ಕೇಳಬೇಕು. ನಾವು ಕೊಟ್ಟಿರೋ ಟಾರ್ಗೆಟ್ ನ ಫಿನಿಶ್ ಮಾಡಬೇಕು. 8 to 9 PM ಬಂದು ನೀವು ಹ್ಯಾವ್ ಟು ಅಟೆಂಡ್ ದ ಲೈವ್ ಸೆಷನ್. ಇಟ್ ಈಸ್ ಅ ಮಸ್ಟ್. ಸೊ ಲುಕ್ ಅಟ್ ದ ಅಜಯ್ ಗುಪ್ತಾ ಆಗಿರ್ಬೋದು, ಆಲ್ ಇಂಡಿಯಾ ರ್ಯಾಂಕ್ 452. ಅವ್ರಿಗೆ ಹೇಗೆ ಮೆಂಟರ್ಶಿಪ್ ಮಾಡ್ತಿದ್ವಿ ಅಂತ ಲೈವ್ ಸೆಷನ್ಸ್ ಇಲ್ಲಿ ನೋಡಿ, ಗೂಗಲ್ ಮೀಟ್ ಮಾಡ್ತಾ ಇದ್ವಿ. ದಿಸ್ ಈಸ್ ಅ ವಿ ಹ್ಯಾವ್ ಡನ್ ಆಕ್ಚುಲಿ ಮೆಂಟರ್ಶಿಪ್. ಸೇಮ್ ಆಗಲಿ ನೋಡಿ, KS ಮೇನ್ಸ್ ಆಸ್ಪಿರೆಂಟ್, ಶಿ ಕ್ಲಿಯರ್ಡ್ KS ಮೇನ್ಸ್. ಸೊ ಅವರು ಕೂಡ ತುಂಬಾ ಥ್ಯಾಂಕ್ಸ್ ಹೇಳಿದ್ರು ಆಕ್ಚುಲಿ. ಸರ್ ತುಂಬಾ ನೀವು ಹೇಳಿದಂತಹ ಸ್ಮಾಲ್ ಟಿಪ್ಸ್ ಆಗಿರ್ಬೋದು, ಕರೆಕ್ಷನ್ಸ್ ತುಂಬಾ ಹೆಲ್ಪ್ ಆಗಿದೆ ಅಂತ. ಗಾಟ್ ಇಟ್? ಫೈನ್. ಸೊ ಅದೇ ರೀತಿ ಕ್ಲಿಯರ್ ದ ಮೈನ್ಸ್ UPSC ಆಗಲಿ. ಅದೇ ತರ ಈಸ್ ಆಲ್ಸೋ NABARD ಆಫೀಸರ್ ಆಕ್ಚುಲಿ. ಆಲ್ರೆಡಿ ಕ್ಲಿಯರ್ ದ NABARD ಎಕ್ಸಾಮ್. ಅವ್ರಿಗೆ ಹೇಗೆ ಹೆಲ್ಪ್ ಆಯಿತು, ದೀಸ್ ಆರ್ ದ ಟೆಸ್ಟಿಮೋನಿಯಲ್ಸ್ ಆಕ್ಚುಲಿ. ಇದನ್ನು ಗ್ರೂಪಲ್ಲೂ ಶೇರ್ ಮಾಡ್ತೀವಿ, ಟೆಲಿಗ್ರಾಮ್ ಗ್ರೂಪಲ್ಲಿ. ಯು ಕ್ಯಾನ್ ಜಾಯಿನ್ ದೇರ್. ಸೊ 4 months ಇಂಟೆನ್ಸಿವ್ ಪ್ರೋಗ್ರಾಮ್ ಇದೆ. ಐ ಎಕ್ಸ್ಪ್ಲೈನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಕಂಪ್ಲೀಟ್ ಶೆಡ್ಯೂಲ್ ಆಕ್ಚುಲಿ ಆಲ್ರೆಡಿ ಕೊಟ್ಟಿದ್ದೀವಿ. ಸ್ಟಿಲ್ ಐ ವಿಲ್ ಎಕ್ಸ್ಪ್ಲೈನ್ ಇನ್ ನೆಕ್ಸ್ಟ್ ವಿಡಿಯೋ. ಸೊ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಏನು ಅಂತಂದ್ರೆ, ವಿ ಆರ್ ಗೋಯಿಂಗ್ ಟು ಗಿವ್ ಯು ದ ಡೆಡಿಕೇಟೆಡ್ ಪ್ರೈವೇಟ್ ಗ್ರೂಪ್ ಕಾಲ್ಸ್ ಆಕ್ಚುಲಿ. ಇಲ್ಲೊಂದು GD ಇರುತ್ತೆ. GD ಮೀನ್ಸ್ ಗ್ರೂಪ್ ಡಿಸ್ಕಷನ್ಸ್. ನಿಮಗೆ ಸಪ್ರೇಟ್ ಈ ತರ ನೋಡಿ, ಆಪ್ಷನಲ್ 2025 ಬ್ಯಾಚ್ 2 ಆಗಿರ್ಬೋದು, ಬ್ಯಾಚ್ 6, ಬ್ಯಾಚ್ 12. ಸೊ ಈ ತರ ನಾವೇನ್ ಮಾಡಿದೇವಲ್ಲ, ಇದೇ ತರ ನಿಮಗೆ KS ಕೂಡ ಸಪ್ರೇಟ್ ಬ್ಯಾಚ್ ಇರುತ್ತೆ, ಪ್ರೈವೇಟ್ ಗ್ರೂಪ್ಸ್ ಇರುತ್ತೆ, ಮೆಂಟರ್ಶಿಪ್ ಆಗಲಿ, ಗ್ರೂಪ್ ಡಿಸ್ಕಷನ್ಸ್ ನಡೀತಾ ಇರುತ್ತೆ. ಸೊ ದಟ್ ನಿಮಗೊಂದು ಐಡಿಯಾ ಸಿಗುತ್ತೆ ನಮ್ಮ ಕಾಂಪಿಟೇಟರ್ಸು ಯಾವ ಒಂದು ಸ್ಟೇಜ್ ಅಲ್ಲಿ ಇದ್ದಾರೆ, ವೆದರ್ ಯು ವಿ ನೀಡ್ ಟು ಇಂಪ್ರೂವ್ ಅವರ್ ಪರ್ಫಾರ್ಮೆನ್ಸ್. ಸೊ ಇದು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಅಂಡ್ ಅಲಾಂಗ್ ವಿತ್ ದ ಟಾಪರ್ ಟಾಕ್ಸ್ ಇರುತ್ತೆ. ಆಲ್ರೆಡಿ IAS ಅಲ್ಲಿ ಇದ್ದಾರೆ, IFS ನಮ್ಮ ಸ್ಟೂಡೆಂಟ್ಸ್ ಇರೋದ್ರಿಂದ ವಿ ವಿಲ್ ಬ್ರಿಂಗ್ ದೆಮ್ ಹಿಯರ್. ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ನಿಮಗೆ ಲೈವ್ ಸೆಷನ್ಸ್ ಮಾಡಿಸ್ತೀವಿ. ಯು ಕ್ಯಾನ್ ಡೈರೆಕ್ಟ್ಲಿ ಟಾಕ್ ಟು ದೆಮ್. ಎವ್ರಿ 1 month or 2 months ಒಂದ್ಸರಿ ಕರೆಸಿ ಮಾತಾಡಿಸ್ತಿರ್ತೀವಿ. ಓಕೆ, ಸೊ ಇದು ನಮಗೆ UPSC ಸ್ಟೂಡೆಂಟ್ಸ್ಗೆ ಮಾಡಿದ್ವಿ. ಸೊ ಸೇಮ್ ವಿತ್ KS ಆಲ್ಸೋ. ಈಗ ಅದನ್ನು ಮಾಡ್ಕೊಡ್ತೀವಿ ನಿಮಗೆ. ದಿಸ್ ಈಸ್ ದ ಮೆಸೇಜ್ ಆಕ್ಚುಲಿ. ನಮ್ಮ ಸ್ಟೂಡೆಂಟು GK ಕ್ಲಾಸಸ್ ತಗೊಂಡು UPSC ಕೂಡ ಕ್ಲಿಯರ್ ಮಾಡಿದ್ದಾರೆ, ಪ್ರಿಲಿಮ್ಸ್ ಅಂಡ್ ಮೇನ್ಸ್. ಐ ಆಮ್ ಟೆಲಿಂಗ್ ಯು. ಓಕೆ ನೋಡಿ, UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಲ್ಲಿ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಅವ್ರು ಹೇಳಿದ್ದಾರೆ ಆಕ್ಚುಲಿ. ಐ ಹ್ಯಾವ್ ನಾಟ್ ಅಟೆಂಡೆಡ್ ಎನಿ ಅದರ್ ಕೋಚಿಂಗ್ ಕ್ಲಾಸಸ್ ಎಕ್ಸೆಪ್ಟ್ ಯುವರ್ GK ಕ್ಲಾಸ್. ಬರೀ GK ಕ್ಲಾಸ್ ತಗೊಂಡು ದೇ ಹ್ಯಾವ್ ಕ್ಲಿಯರ್ಡ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಅಪಿಯರ್ಡ್ ಅಪ್ ಟು ಇಂಟರ್ವ್ಯೂ. ಅಫ್ಕೋರ್ಸ್ ಕ್ಲಿಯರ್ ಆಗಿಲ್ಲ, ದಟ್ಸ್ ಅ ಸೆಕೆಂಡ್ರಿ. ಬಟ್ ಪಾಯಿಂಟ್ ಏನು ಅಂತಂದ್ರೆ, ಈ ಬೇಸಿಕ್ ಕ್ಲಾಸಸ್ನ ಈಸ್ ನೆವರ್ ಮಿಸ್ ದ ಸಿಂಗಲ್ ಬೇಸಿಕ್ ಕ್ಲಾಸ್ ಆಕ್ಚುಲಿ. ಒಂದು ಕ್ಲಾಸ್ ಕೂಡ ಮಿಸ್ ಮಾಡಿಲ್ಲ ಅವರು. ದಟ್ ಈಸ್ ದ ಡೆಡಿಕೇಶನ್ ಆಕ್ಚುಲಿ. ಸೊ ಇದೇ ಡೆಡಿಕೇಶನ್ ನಿಮ್ಮಲ್ಲಿ ಇದೆ. ಯು ವಾಂಟ್ ಟು ಬಿಕಮ್ ಎನ್ KS ಆಫೀಸರ್. ಸೊ ನೀವು ಕೂಡ ಅಷ್ಟು ಟೈಮ್ ಕೊಡಲೇಬೇಕು. ಗಾಟ್ ಇಟ್? ಸೊ ಇವರು ಮಾಡಿದ್ದಾರೆ ಅಂತಂದ್ರೆ ನಾವು ಇನ್ನೂ ಫೋಕಸ್ ಮಾಡ್ತೀವಿ ನಿಮಗೆ. ಓಕೆ, ಇಲ್ಲಿ ಬರೀ ನಮಗೆ NCERT ಕ್ಲಾಸಸ್ ಕೊಟ್ಟಿದ್ವಿ, ಬಟ್ ನಿಮಗೆ ಅಡ್ವಾನ್ಸ್ಡ್ ಕ್ಲಾಸಸ್ ಇದೆ, ಪ್ರಿಯಾರಿಟಿ ಬೇಸ್ಡ್ ಸ್ಟಡಿ ಕ್ಲಾಸಸ್ ಇದೆ, ಮೆಂಟರ್ಶಿಪ್ ಇದೆ. ವಿ ವಿಲ್ ಹೆಲ್ಪ್ ಯು. ಗಾಟ್ ಇಟ್? ಸೊ ನೀವು ಜ್ಞಾನಮೇಧ IAS.com ಅಂತ ಸರ್ಚ್ ಮಾಡಿ, ನಿಮಗೆ ಪಾಪಪ್ ಆಗುತ್ತೆ. ಎಲ್ಲ ಕೋರ್ಸ್ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ, ಹೋಮ್ ಪೇಜು, ಇಲ್ಲಿ ಹೋಗಿ ಕೋರ್ಸಸ್ ಅಂತ. ಸೊ ಯು ಕ್ಯಾನ್ ಟೈಪ್ inviseacademy.com. ಕೋರ್ಸಸ್ ಅಲ್ಲಿ ಕ್ಲಿಕ್ ಮಾಡಿದ್ದೀರಾ ಅಂತಂದ್ರೆ ನಿಮ್ಗೆ ಎಲ್ಲ ಕೋರ್ಸ್ ಅಪಿಯರ್ ಆಗುತ್ತೆ. ಯು ಕ್ಯಾನ್ ಜಾಯಿನ್ ಡೈರೆಕ್ಟ್ಲಿ ದೇರ್. ಓಕೆ, ಅಲ್ಲೆಲ್ಲ ಬ್ಯಾಚ್ ಅಪ್ಲೋಡ್ ಮಾಡಿದ್ದೀವಿ. ಗಾಟ್ ಇಟ್?
ಫೈನಲ್ ಆಗಿ ಒಂದು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂತಂದ್ರೆ, ನೋಡಿ, ನನ್ನ ಒಂದು 8 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಕಂಡ್ಕೊಂಡಿದ್ದೇನು ಅಂತಂದ್ರೆ, ನಾವು ಬೆಂಗಳೂರಲ್ಲಿ ಇದ್ದೀವಿ, ಡೆಲ್ಲಿ ಹೋಗ್ಬೇಕು. ಸಪೋಸ್ ದಿಸ್ ಈಸ್ ಅ KS ಟಾರ್ಗೆಟ್. ನಾವು ಡೆಲ್ಲಿಯಲ್ಲಿ ಇದ್ದೀವಿ, ಬೆಂಗಳೂರಲ್ಲಿ ಇದ್ದೀವಿ. ಸೊ ಡೆಲ್ಲಿಗೆ ಹೋಗ್ಬೇಕು ಅಂತಂದ್ರೆ ನಮಗೆ ಗೊತ್ತಿಲ್ಲ, ಕಂಪ್ಲೀಟ್ಲಿ ಏನೂ ಗೊತ್ತಿಲ್ಲ. ಏನು ಮಾಡ್ತೀವಿ, ಫಸ್ಟ್ ಹತ್ತಿರದಲ್ಲಿರುವ ಪ್ಲೇಸ್ ನೋಡ್ತೀವಿ. ಚೆನ್ನೈ ಇದೆ, ಹೈದರಾಬಾದ್ ಇದೆ. ಕೆಲವರು ಚೆನ್ನೈ ಹೋಗ್ತಾರೆ, ಯಾವುದೋ ಒಂದು ಯಾರೊಬ್ರು ಹೇಳಿದ್ರಂತ ಕೇಳಿಬಿಟ್ಟು ಚೆನ್ನೈ ಹೋಗ್ತೀನಿ. ಕೆಲವರು ಹೈದರಾಬಾದ್ ಹೋಗ್ತಾರೆ. ಇಲ್ಲಿ ಹೋಗ್ಬಿಟ್ಟು ಹತ್ತಿರದಲ್ಲಿ ಯಾವ್ದಿದೆ, ಕೋಲ್ಕತ್ತಾ ಇದೆ, ಭೋಪಾಲ್ ಇದೆ, ಮುಂಬೈ ಇದೆ. ಕೆಲವರು ಮುಂಬೈಗೆ ಹೋಗ್ತಾರೆ, ಭೋಪಾಲ್ಗೆ ಹೋಗ್ತಾರೆ, ಇನ್ನು ಕೆಲವರು ಕೋಲ್ಕತ್ತಾ ಹೋಗ್ತಾರೆ. ಇಲ್ಲಿಂದ ಪಾಟ್ನಾ ಇಲ್ವಾ, ಕೋಲ್ಕತ್ತೆಯಿಂದ ಮತ್ತೆ ಭೋಪಾಲ್. ಸರಿಯಾಗಿ ಗೈಡ್ ಮಾಡ್ಲಿಲ್ವಾ, ಭೋಪಾಲಿಂದ ಮತ್ತೆ ಬೆಂಗಳೂರು ಬಂದರೂ ಬರ್ಬೋದು. ಯಾರು ಕರೆಕ್ಟ್ ಪರ್ಸನ್ ಇಲ್ಲ ಅಂತಂದ್ರೆ, ನೀವು ಬೇಕಾದ್ರೆ ಎಲ್ಲ ಟ್ರಾವೆಲಿಂಗ್ ಮಾಡಿದಾಗ ಗೊತ್ತಾಗುತ್ತೆ. ಕೆಲವೊಂದ್ಸರಿ ಈ ಕಡೆ ಹೋಗಿ ಅಂತ ಹೇಳ್ತಾರೆ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನೋ ದಿಸ್ ಇಸ್ ದ ರಾಂಗ್ ವೇ ಅಂತ. ನೆಕ್ಸ್ಟ್ ಇಲ್ಲಿಂದ ರಾಜಸ್ಥಾನದಿಂದ ಡೆಲ್ಲಿ, ಇಲ್ಲಿ ಬರೋ ಅಷ್ಟರಲ್ಲಿ ನಿಮ್ ಟೈಮ್ ಆಗಲಿ, ಬಂದ ಪರ್ಪಸ್ಸೇ ಮೀಟ್ ಆಗಲ್ಲ ಅಲ್ವಾ. 2 days ಅಲ್ಲಿ ನೀವು ಅಲ್ಲಿಂದ ಅಲ್ಲಿಗೆ ರೀಚ್ ಆಗಬೇಕಿತ್ತು, ಬಟ್ ಇಲ್ಲಿ ಬರೋ ಅಷ್ಟರಲ್ಲಿ 10 days ಆಯ್ತು. ಸೊ ಇಲ್ಲಿ ಪಾಯಿಂಟ್ ಏನು ಹೇಳ್ತಿದ್ದೀನಿ ಅಂತಂದ್ರೆ, ಯು ನೀಡ್ ಟು ಚೂಸ್ ದ ರೈಟ್ ಪಾತ್, ರೈಟ್ ಅಪ್ರೋಚ್. ಓಕೆ, ನಾವು ಕೂಡ UPSC IAS ಎಕ್ಸಾಮ್ ಅಲ್ಲಿ ಪ್ರಿಲಿಮ್ಸ್ ಮೇನ್ಸ್ ಪಾಸ್ ಮಾಡಿರೋದ್ರಿಂದ ವಿ ನೋ ಅಟ್ಲೀಸ್ಟ್. ಅಂದ್ರೆ ನಾವು ನಮ್ಮ ಹತ್ರ ಬಂದ್ರೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ ಅಂತ ಹೇಳ್ತಿಲ್ಲ. ವಿ ಆರ್ ಟೆಲ್ಲಿಂಗ್ ದಟ್ ವಿ ವಿಲ್ ಗಿವ್ ಯು ದ ರೈಟ್ ವೇ. ನಮ್ಗೆ ಏನು ಹೆಲ್ಪ್ ಆಗಿದೆ ಎಕ್ಸಾಮ್ ಕ್ಲಿಯರ್ ಆಗಲಿಕ್ಕೆ, ಸೇಮ್ ವೇ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು. ದಟ್ ಇಸ್ ದ ಹೋಲ್ ಪಾಯಿಂಟ್ ಇಯರ್ ಅಷ್ಟೇ. ಅಲ್ಟಿಮೇಟ್ಲಿ ನಿಮ್ಮ 85% ಆಫ್ ಎಫರ್ಟ್ ನಿಮ್ಮದೇ ಇರಬೇಕು. ಯಾರು ಪ್ರಿಪೇರ್ ಆಗ್ತಿದ್ರಲ್ಲ, ನೀವೇ ಎಕ್ಸಾಮ್ ಬರೆಯುವಂಥದ್ದು. ಆ 15% ಅಂದರೆ ಅಫ್ಕೋರ್ಸ್ ನೀವು ದಾರಿಯಲ್ಲಿ ಹೋಗೋದಾಗ್ಲಿ ಎಲ್ಲರದು ನಿಮ್ಮದೇ, ಖರ್ಚೆಲ್ಲ ನಿಮ್ಮದೇ. ಬಟ್ ಕರೆಕ್ಟ್ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಯಾವ ಟೈಮಲ್ಲಿ ನೀವು ರೆಸ್ಟ್ ತಗೋಬೇಕು, ಓಕೆ, ಯಾವ ದಾರಿಯಲ್ಲಿ ಹೋಗ್ಬೇಕು, ರೈಟ್ ಹೋಗ್ಬೇಕಾ, ಲೆಫ್ಟ್ ಹೋಗ್ಬೇಕಾ. ಸೊ ಈ ಒಂದು ಗೈಡೆನ್ಸ್ನ ವಿ ವಿಲ್ ಹೆಲ್ಪ್ ಯು. ಸೊ ಈ ಒಂದು ಎಕ್ಸಾಂಪಲ್ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿತ್ತು ಅನ್ಸುತ್ತೆ. ಫೈನಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಕ್ಸಸ್ ಈಸ್ ನಾಟ್ ಅಬೌಟ್ ಸ್ಟಡಿಯಿಂಗ್ ಮೋರ್, ಸಕ್ಸಸ್ ಈಸ್ ಅಬೌಟ್ ಸ್ಟಡಿಯಿಂಗ್ ದ ರೈಟ್ ಥಿಂಗ್ಸ್ ಇನ್ ದ ರೈಟ್ ವೇ. ಬರೀ ನೀವು ರೈಟ್ ಥಿಂಗ್ಸ್ ಮಾಡಿದ್ರೆ ಸಾಕಾಗಲ್ಲ, ರೈಟ್ ವೇ ಅಲ್ಲಿ ಕೂಡ ಮಾಡಬೇಕಾಗುತ್ತೆ. ಗಾಟ್ ಇಟ್? ಚೂಸ್ ದ ರೈಟ್ ವೇ. ದಟ್ ಇಸ್ ದ ಹೋಲ್ ಪಾಯಿಂಟ್ ಹಿಯರ್. ಅಂಡ್ ಬಿಫೋರ್ ವೈಂಡಿಂಗ್ ದ ಸೆಷನ್, ಸೊ ದಿಸ್ ಈಸ್ ದ ಫೌಂಡೇಶನ್ ಬಗ್ಗೆ. ಈ ಒಂದು ಕೋರ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಯಾವ ಕೋರ್ಸ್ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಅಂಡ್ ಅಪಾರ್ಟ್ ಫ್ರಮ್ ದಟ್, ಇಫ್ ಯು ಹ್ಯಾವ್ ಎನಿ ಕ್ವರೀಸ್, ಪ್ಲೀಸ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್. And see you in the classes. Thank you, and thank you once again.